ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA ರಾಜ್ಯಶಾಸ್ತ್ರದಲ್ಲಿ ಮುಖ್ಯವಾದ ಪ್ರಶ್ನೆಗಳನ್ನು ತಿಳಿತಾ ಹೋಗೋ ಪುನರಾವರ್ತನ ಅಭ್ಯಾಸ. ಈಗಾಗಲೇ ನಾವು 5 ಅಂಕದ ಪ್ರಶ್ನೆ, 10 ಅಂಕದ ಪ್ರಶ್ನೆ ಅದನ್ನೆಲ್ಲವನ್ನು ಕೂಡ ನೋಡ್ಕೊಳ್ತಾ ಬಂದಿದ್ದೇವೆ. ಇವತ್ತು ನಾವು ಮತ್ತೊಂದು ಮುಖ್ಯವಾದ ಪ್ರಶ್ನೆ, ಸ್ವಾತಂತ್ರ್ಯದ ಬಗೆಗಳು ಅಥವಾ ಸ್ವಾತಂತ್ರ್ಯದ ವಿಧಗಳು ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ. ಅದರಲ್ಲಿ ಸ್ವಾತಂತ್ರ್ಯದ ಬಗೆಗಳಲ್ಲಿ ಒಟ್ಟು ಬೇರೆ ಬೇರೆ ರೀತಿಯ ಒಟ್ಟು 10 ಸ್ವಾತಂತ್ರ್ಯವನ್ನು ಕಾಣ್ಬೋದು. ಒಂದು ನೈಸರ್ಗಿಕ ಸ್ವಾತಂತ್ರ್ಯ, ಅಂದರೆ ಸ್ವಾತಂತ್ರ್ಯದ ಬಗೆಗಳು ಅಥವಾ ವಿಧಗಳಲ್ಲಿ ಬರೆಯುವಂಥದ್ದು. ಅದನ್ನು 10 ಅಂಕಕ್ಕೂ ಕೂಡ ಕೇಳ್ತಾರೆ ಅಥವಾ 5 ಅಂಕಕ್ಕೂ ಕೂಡ ಬರುವಂತಹ ಒಂದು ಪ್ರಶ್ನೆ. ಸ್ವಾತಂತ್ರ್ಯದ ವಿಧಗಳು: ನೈಸರ್ಗಿಕ ಸ್ವಾತಂತ್ರ್ಯ, ನಾಗರಿಕ ಸ್ವಾತಂತ್ರ್ಯ, ರಾಜಕೀಯ ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯ, ರಾಷ್ಟ್ರೀಯ ಸ್ವಾತಂತ್ರ್ಯ, ಸಂವಿಧಾನಾತ್ಮಕ ಕಾನೂನು, ಸಾಮಾನ್ಯ ಕಾನೂನು ಅಥವಾ ಲಿಖಿತ ಕಾನೂನು, ಸಾಧಾರಣ ಕಾನೂನು, ಆದೇಶ ಅಥವಾ ವಿಧಿಗಳು, ಆಡಳಿತಾತ್ಮಕ ಕಾನೂನು. ಸ್ವಾತಂತ್ರ್ಯದ ಬಗೆಗಳ ವಿವರಣೆಯನ್ನು ಕೂಡ ತಿಳಿತಾ ಹೋಗುವ. ಸ್ವಾತಂತ್ರ್ಯ ಎಂಬ ಪದವು ವಿವಿಧ ಅರ್ಥಗಳಿಂದ ಕೂಡಿರುವಂಥದ್ದು. ಅದನ್ನು ಒಂದು ನಿರ್ದಿಷ್ಟವಾಗಿ ಅಥವಾ ಖಚಿತವಾಗಿ ಅದನ್ನು ಪರಿಶೀಲಿಸುವುದು ಅಥವಾ ಅದನ್ನು ತಿಳಿದುಕೊಳ್ಳುವಂಥದ್ದು ಅಂತ ನೋಡಿದರೆ, ಸ್ವತಂತ್ರವನ್ನು ಪ್ರಮುಖವಾಗಿ 5 ವಿಧಗಳಾಗಿ ವಿಂಗಡಿಸಿದ್ದಾರೆ. 5 ವಿಧಗಳಾಗಿ ವಿಂಗಡಿಸಿ ನಂತರ ಸಂವಿಧಾನಾತ್ಮಕ ಕಾನೂನಾಗಿರ್ಬೋದು, ಸಾಮಾನ್ಯ ಕಾನೂನು ಅದನ್ನು ಕೂಡ ಅದರಲ್ಲಿ ಸೇರಿಸಿಕೊಳ್ಳಲಾಗಿದೆ. ಮೊದಲನೇದಾಗಿ ನೈಸರ್ಗಿಕ ಸ್ವಾತಂತ್ರ್ಯ. ನೈಸರ್ಗಿಕ ಸ್ವಾತಂತ್ರ್ಯದ ಬಗೆಗಳಲ್ಲಿ ಮೊದಲನೆಯದು ನೈಸರ್ಗಿಕ ಸ್ವಾತಂತ್ರ್ಯ. ಮಾನವನು ಸ್ವಾಭಾವಿಕ ಪರಿಸ್ಥಿತಿಯಲ್ಲಿ ಅಥವಾ ನಾಗರಿಕ ಸಮಾಜದ ಪೂರ್ವ ಸ್ಥಿತಿಯಲ್ಲಿ ಅನುಭವಿಸುತ್ತಿದ್ದಂತಹ ಸ್ವಾತಂತ್ರ್ಯವನ್ನು ನೈಸರ್ಗಿಕ ಸ್ವಾತಂತ್ರ್ಯ ಅಂತ ಕರೀತಾ ಇದ್ರು. ಅದು ನಮ್ಮ ಒಂದು ಪೂರ್ವಜನರು ನಾಗರಿಕ ಸಮಾಜದ ಪೂರ್ವ ಸ್ಥಿತಿಯಲ್ಲಿ ಅವಾಗಿರ್ತಾ ಇದ್ರವರು, ಅದು ಅವರ ಸ್ವಾತಂತ್ರ್ಯ. ಈ ಬಗೆಯ ಸ್ವಾತಂತ್ರ್ಯಗಳೆಂದರೆ ವ್ಯಕ್ತಿಯ ಜೀವನದ ಹಕ್ಕು, ಆಸ್ತಿಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕುಗಳಾಗಿದೆ. ಈ ಹಕ್ಕುಗಳು ಅನಿಯಂತ್ರಿತವೂ ಅಪರಿಮಿತವಾದವುಗಳಾಗಿದ್ದು ವ್ಯಕ್ತಿಯು ಅನುಭವಿಸಲು ಸ್ವೇಚ್ಛಾ ಸ್ವಾತಂತ್ರ್ಯವನ್ನು ಕೂಡ ಹೊಂದಿದ್ದನು. ಈ ನೈಸರ್ಗಿಕ ಸ್ವಾತಂತ್ರ್ಯದ ಪ್ರಮುಖ ಪ್ರತಿಪಾದಕರಾದಂತಹ ರೂಸೋ ಅವರು ಹೇಳುವ ಪ್ರಕಾರ, ವ್ಯಕ್ತಿಯು ತನ್ನ ನೈಸರ್ಗಿಕ ಸ್ವಾತಂತ್ರ್ಯವನ್ನು ರಾಜ್ಯ ಅಥವಾ ನಾಗರಿಕ ಸಮಾಜ ಸ್ಥಾಪನೆಯಾದ ನಂತರ ಕಳೆದುಕೊಂಡನು ಎಂದು ಹೇಳಿದ್ದಾರೆ. ಜಾನ್ ಲಾಕ್ ಸಹ ನೈಸರ್ಗಿಕ ಹಕ್ಕು ಅಥವಾ ಸ್ವಾತಂತ್ರ್ಯವನ್ನು ಪ್ರತಿಪಾದಿಸಿದ್ದು ಈ ಬಗೆಯ ಸ್ವಾತಂತ್ರ್ಯಗಳು ಅಪರಿಮಿತವಾದುವುದೆಂದು ಹೇಳಿದ್ದಾರೆ. ಅವರ ಪ್ರಕಾರ ವ್ಯಕ್ತಿಯ ಸ್ವಾಭಾವಿಕ ಪರಿಸ್ಥಿತಿಯಲ್ಲಿ ಅಪರಿಮಿತವಾದ ಸ್ವಾತಂತ್ರ್ಯವನ್ನು ಹೊಂದಿದ್ದು ಸಮಾನತೆಯನ್ನು ಕೂಡ ಹೊಂದಿದ್ದನು ಎಂದು ಹೇಳಿದ್ದಾರೆ. ನೈಸರ್ಗಿಕ ಸ್ವಾತಂತ್ರ್ಯವನ್ನು ಸ್ವಾತಂತ್ರ್ಯವೆಂದು ಕರೆಯುವುದಕ್ಕಿಂತಲೂ ಒಂದು ರೀತಿಯ ಪರವಾನಗಿಗಳು ಎಂದು ಕೂಡ ಕರೆಯುವಂಥದ್ದು ಸೂಕ್ತವೆನಿಸುತ್ತದೆ. ಆದರೆ ಈ ಬಗೆಯ ಸ್ವಾತಂತ್ರ್ಯಗಳು ರಾಜ್ಯ ಅಥವಾ ನಾಗರಿಕ ಸಮಾಜದಲ್ಲಿದ್ದವು ಎಂದು ಹೇಳುವುದು ಕಷ್ಟವಾಗಿರುವಂಥದ್ದು. ಏಕೆಂದರೆ ಸ್ವಾತಂತ್ರ್ಯ ಎಂದು ಕರೆಸಿಕೊಳ್ಳಬೇಕಾದರೆ ಕಾನೂನು ಅಥವಾ ವಿಧಿಬದ್ಧ ಅಧಿಕಾರದ ಬೆಂಬಲವಿರಲೇಬೇಕು. ಆದ್ದರಿಂದ ಈ ಬಗೆಯ ಸ್ವಾತಂತ್ರ್ಯವನ್ನು ಆಧುನಿಕ ಕಾಲದಲ್ಲಿ ಕಾಣಲು ಸಾಧ್ಯವಿಲ್ಲ. ಆದರೂ ಕೂಡ ಈ ಬಗೆಯ ನೈಸರ್ಗಿಕ ಸ್ವಾತಂತ್ರ್ಯದ ಪ್ರಭಾವ ಫ್ರಾನ್ಸಿನ ಮಹಾಕ್ರಾಂತಿ ಹಾಗೂ ಅಮೆರಿಕದ ಕ್ರಾಂತಿಯ ಮೇಲೆ ಆಗಿರುವುದನ್ನು ನಾವು ಇತಿಹಾಸದ ಸಹಾಯದಿಂದ ತಿಳಿಯಬಹುದಾಗಿದೆ. ಇನ್ನು ನಾಗರಿಕ ಸ್ವಾತಂತ್ರ್ಯ. ನಾಗರಿಕ ಸಮಾಜದಲ್ಲಿ ವ್ಯಕ್ತಿಗಿರುವ ಸ್ವಾತಂತ್ರ್ಯವೇ ನಾಗರಿಕ ಸ್ವಾತಂತ್ರ್ಯ. ಈ ಬಗೆಯ ಸ್ವಾತಂತ್ರ್ಯವನ್ನು ವ್ಯಕ್ತಿ ನಾಗರಿಕ ಸಮಾಜದಲ್ಲಿ ಮಾತ್ರವೇ ಅನುಭವಿಸುತ್ತಾನೆ. ಈ ನಾಗರಿಕ ಸ್ವಾತಂತ್ರ್ಯಕ್ಕೆ ಕಾನೂನಿನ ಬೆಂಬಲ ಹಾಗೂ ರಾಜ್ಯದ ರಕ್ಷಣೆ ಇರ್ತದೆ. ನಾಗರಿಕ ಸ್ವಾತಂತ್ರ್ಯವು ಜೀವಿಸುವ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಆಸ್ತಿಯ ಹಕ್ಕು, ವಾಕ್ ಸ್ವಾತಂತ್ರ್ಯದ ಹಕ್ಕು, ಪತ್ರಿಕಾ ಸ್ವಾತಂತ್ರ್ಯದ ಹಕ್ಕು, ಧಾರ್ಮಿಕ ಹಕ್ಕು, ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಿಕೊಳ್ಳುವಂಥ ಹಕ್ಕು, ಶೈಕ್ಷಣಿಕವಾದ ಹಕ್ಕು ಇವೇ ಮೊದಲಾದ ಸ್ವಾತಂತ್ರ್ಯಗಳನ್ನು ಕೂಡ ಒಳಗೊಂಡಿರ್ತದೆ. ಇನ್ನು ರಾಜಕೀಯ ಸ್ವಾತಂತ್ರ್ಯವನ್ನು ನೋಡಿದರೆ, ರಾಜಕೀಯ ಸ್ವಾತಂತ್ರ್ಯ ಅಥವಾ ಸಂವಿಧಾನಾತ್ಮಕ ಸ್ವಾತಂತ್ರ್ಯವನ್ನು ಪ್ರಜಾಪ್ರಭುತ್ವದ ಪ್ರತಿಫಲವೆನ್ನಬಹುದು. ರಾಜಕೀಯ ಸ್ವಾತಂತ್ರ್ಯವು ವ್ಯಕ್ತಿಯು ರಾಜ್ಯದ ಆಡಳಿತದಲ್ಲಿ ಭಾಗವಹಿಸಲು ಇರುವಂತಹ ಸ್ವಾತಂತ್ರ್ಯವೇ ರಾಜಕೀಯ ಸ್ವಾತಂತ್ರ್ಯ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವ್ಯಕ್ತಿಯ ರಾಜಕೀಯ ಸ್ವಾತಂತ್ರ್ಯವಿಲ್ಲದೆ ನಾಗರಿಕ ಸ್ವಾತಂತ್ರ್ಯವನ್ನು ಹೊಂದಿದ್ದರೆ ಅದಕ್ಕೆ ಅರ್ಥವೇ ಇರುವುದಿಲ್ಲ. ಪ್ರಜಾಪ್ರಭುತ್ವ ಅರ್ಥಪೂರ್ಣ ವ್ಯವಸ್ಥೆ ಆಗಬೇಕಾದರೆ ವ್ಯಕ್ತಿಗೆ ರಾಜಕೀಯ ಸ್ವಾತಂತ್ರ್ಯವಿರಲೇಬೇಕು. ಖ್ಯಾತ ರಾಜಕೀಯ ಚಿಂತಕ ಲೀಕಕ್ ಜನರು ಸರಕಾರವನ್ನು ಚುನಾಯಿಸುವ ಮತ್ತು ಸರಕಾರವು ಜನರಿಗೆ ಜವಾಬ್ದಾರಿಯುತವಾಗಿರುವಂತೆ ಮಾಡಲು ಇರುವ ಜನರ ಸ್ವಾತಂತ್ರ್ಯವೇ ರಾಜಕೀಯ ಸ್ವಾತಂತ್ರ್ಯ ಅಂತ ಹೇಳುವಂಥದ್ದು. ಅವು ಮತದಾನದ ಹಕ್ಕು, ಸ್ವಾತಂತ್ರ್ಯ,
ಚುನಾವಣೆಗೆ ಸ್ಪರ್ಧಿಸುವ ಹಕ್ಕು ಅಥವಾ ಸ್ವಾತಂತ್ರ್ಯ ಸರಕಾರದ ಉನ್ನತ ಆಡಳಿತ ಹುದ್ದೆಯನ್ನು ಅಲಂಕರಿಸುವಂಥ ಹಕ್ಕು, ಇದೇ ಮೊದಲಾದವುಗಳ ಕೂಡ ಆಗಿರ್ತದೆ. ಇನ್ನು ಆರ್ಥಿಕ ಸ್ವಾತಂತ್ರ್ಯವನ್ನು ನೋಡಿದರೆ ರಾಜಕೀಯ ಸ್ವಾತಂತ್ರ್ಯ ನಾಗರಿಕರ ಸ್ವಾತಂತ್ರ್ಯಕ್ಕಿಂತಲೂ ವ್ಯಕ್ತಿಗೆ ಬಹಳ ಮುಖ್ಯವಾಗಿರುವಂಥದ್ದು ಆರ್ಥಿಕವಾಗಿ ಸ್ವತಂತ್ರವಾಗಿರಬೇಕು. ಮೂಲಭೂತವಾದ ಅವಶ್ಯಕತೆಗಳ ಭದ್ರತೆಯಾಗಿರುವಂಥದ್ದು. ಆರ್ಥಿಕ ಸ್ವಾತಂತ್ರ್ಯವೆಂದರೆ ಮುಕ್ತ ಪೈಪೋಟಿಗೆ ಅವಕಾಶವನ್ನು ನೀಡುವುದು ಎಂದರ್ಥವಲ್ಲ. ಸಂಪತ್ತು ಕೆಲವೇ ವ್ಯಕ್ತಿಗಳಲ್ಲಿ ಕೇಂದ್ರೀಕೃತವಾಗುವುದನ್ನು ತಪ್ಪಿಸಿ ಎಲ್ಲರಿಗೂ ದಿನನಿತ್ಯದ ಅವಶ್ಯಕತೆಗಳನ್ನು ರಾಜ್ಯವು ಒದಗಿಸಿಕೊಡುವ ಜವಾಬ್ದಾರಿಯನ್ನು ಕೂಡ ಹೊತ್ತಿರುತ್ತದೆ. ಉದಾಹರಣೆ ನೋಡಿದರೆ ಸಮಾಜವಾದ ಅಥವಾ ಸಮತಾವಾದಿ ವ್ಯವಸ್ಥೆಯನ್ನು ಹೊಂದಿರುವ ರಾಜ್ಯಗಳಲ್ಲಿ ಆರ್ಥಿಕ ವ್ಯವಸ್ಥೆ ಅಥವಾ ಉತ್ಪಾದನಾ ಸಾಧನಗಳ ಮೇಲೆ ರಾಜ್ಯದ ನಿಯಂತ್ರಣವನ್ನು ಕೂಡ ನಾವು ನೋಡಬಹುದಾಗಿದೆ. ಇದರರ್ಥ ಆರ್ಥಿಕ ಸಮಾನತೆಗಿಂತ ಆರ್ಥಿಕ ಅಸಮಾನತೆಯನ್ನು ಹೋಗಲಾಡಿಸುವುದೇ ಆಗಿರುವಂಥದ್ದು. ಇನ್ನು ರಾಷ್ಟ್ರೀಯ ಸ್ವಾತಂತ್ರ್ಯವೆಂದರೆ ಪ್ರತಿಯೊಂದು ರಾಜ್ಯವು ಬೇರೆ ರಾಜ್ಯಗಳ ರಾಜಕೀಯ ದಬ್ಬಾಳಿಕೆಯಿಂದ ಮುಕ್ತವಾಗಿರುವುದು ಎಂದರ್ಥ. ಒಂದು ರಾಷ್ಟ್ರವು ಆಂತರಿಕವಾಗಿ ಸ್ವತಂತ್ರವಾಗಿದ್ದರಷ್ಟೇ ಸಾಲದು, ಅಂತಾರಾಷ್ಟ್ರೀಯವಾಗಿಯೂ ಸಹ ಸ್ವತಂತ್ರವಾಗಿರಬೇಕು. ಈ ಬಗೆಯ ಸ್ವಾತಂತ್ರ್ಯ ಪ್ರತಿಯೊಂದು ರಾಷ್ಟ್ರದ ಪ್ರಗತಿಗೆ ಸಹಕಾರಿಯಾದದು. ಇಲ್ಲದಿದ್ದರೆ ಒಂದು ರಾಷ್ಟ್ರ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ ಅಭಿವೃದ್ಧಿಯನ್ನು ಸಾಧಿಸಲು ಸಾಧ್ಯವಿಲ್ಲ. ಇನ್ನು ಸಂವಿಧಾನಾತ್ಮಕ ಕಾನೂನು ರಾಜ್ಯದ ಮೂಲಭೂತವಾದ ಕಾನೂನಾಗಿದೆ. ಇದು ರಾಜ್ಯ ಸರ್ಕಾರದ ಮೂಲ ತತ್ವಗಳ ಸಮೂಹವಾಗಿರುವಂಥದ್ದು. ಇದರಲ್ಲಿ ರಾಜ್ಯದಲ್ಲಿನ ಸರ್ಕಾರ ವಿವಿಧ ಅಂಗಗಳಲ್ಲಿ ಅಧಿಕಾರವನ್ನು ಹಂಚಿಕೆ ಮಾಡುವಂಥದ್ದು, ಕರ್ತವ್ಯಗಳನ್ನು ಒಳಗೊಂಡಿರುವುದು ಅದು ಸಂವಿಧಾನಾತ್ಮಕ ಕಾನೂನಾಗಿರುವಂಥದ್ದು. ಈ ಕಾನೂನು ಜನರ ಅಂತಿಮ ಇಚ್ಛೆಯನ್ನು ಪ್ರತಿನಿಧಿಸುತ್ತದೆ ಅನ್ನುವಂಥದ್ದು ತಿಳಿಸ್ತಾರೆ. ಇನ್ನು 7ನೇ ಪಾಯಿಂಟ್ಸಲ್ಲಿ ಸಾಮಾನ್ಯ ಕಾನೂನು ಅಥವಾ ಲಿಖಿತ ಕಾನೂನು. ಸಂವಿಧಾನಾತ್ಮಕ ಕಾನೂನಿಗೆ ಅನುಗುಣವಾಗಿ ರಾಜ್ಯದ ಶಾಸಕಾಂಗ ಅಥವಾ ಪಾರ್ಲಿಮೆಂಟಿನಿಂದ ಮಂಜೂರು ಮಾಡಿದಂತಹ ಕಾನೂನುಗಳೇ ಸಾಮಾನ್ಯ ಕಾನೂನಾಗಿರ್ತದೆ, ಅಥವಾ ಲಿಖಿತವಾಗಿ ಬರೆದುಕೊಟ್ಟಿರುವಂಥದ್ದು ಒಂದು ಕಾನೂನು. ಇದು ವ್ಯಕ್ತಿ ಮತ್ತು ವ್ಯಕ್ತಿಗಳು ಮತ್ತು ಗುಂಪು ವ್ಯಕ್ತಿಗಳು, ರಾಜ್ಯ ಇವುಗಳ ನಡುವಿನ ಸಂಬಂಧವನ್ನು ಕುರಿತಂತೆ ನಿಯಮಗಳು ಕೂಡ ಹೊಂದಿರುವಂಥದ್ದನ್ನು ಕಾಣ್ಬೋದು. ಇನ್ನು ಸಾಧಾರಣ ಕಾನೂನುಗಳಲ್ಲಿ ನೋಡಿದರೆ ಈ ಸಾಧಾರಣ ಕಾನೂನು ರೂಢಿ, ಸಂಪ್ರದಾಯ, ಪದ್ಧತಿಗಳನ್ನು ಒಳಗೊಂಡಿರ್ತದೆ. ಇವುಗಳು ಸಾಮಾನ್ಯವಾಗಿ ಅಲಿಖಿತ ರೂಪದಲ್ಲಿದ್ದು ಇವುಗಳೇನು ಮಾಡ್ತವೆ, ವಿಧಿಬದ್ಧವಾಗಿ ಅರ್ಥೈಸುವಂತಹ ಯಾವುದೇ ದಾಖಲೆಗಳಾಗಲಿ ಅಥವಾ ಪುಸ್ತಕಗಳಾಗಲಿ ಇರುವುದಿಲ್ಲ. ಉದಾಹರಣೆ ನೋಡಿದರೆ ಇಂಗ್ಲೆಂಡ್ನ ಕಾನೂನು. ಇಲ್ಲಿ ಲಿಖಿತ ಕಾನೂನುಗಳು ಅತ್ಯಂತ ಕಡಿಮೆ, ಅಲಿಖಿತವಾದ ಕಾನೂನೇ ಹೆಚ್ಚಿರುವಂಥದ್ದನ್ನು ಕಾಣ್ಬೋದು. ಆದೇಶ ಅಥವಾ ವಿಧಿಗಳು. 9ನೇ ಪಾಯಿಂಟ್ಸ್ ಆದೇಶ ಅಥವಾ ವಿಧಿಗಳು. ಕಾರ್ಯಾಂಗವು ಹೊರಡಿಸುವ ಆದೇಶ ಅಥವಾ ಆಜ್ಞೆಗಳು ಕಾನೂನಿನ ಮತ್ತೊಂದು ವಿಧಗಳು ಆಗಿದೆ. ಈ ಆದೇಶವನ್ನು ಶಾಸಕಾಂಗವು ಅಧಿವೇಶನದಲ್ಲಿಲ್ಲದ ಕಾಲದಲ್ಲಿ ಅಥವಾ ತುರ್ತು ಪರಿಸ್ಥಿತಿಯ ಕಾಲದಲ್ಲಿ ಹೊರಡಿಸಲಾಗ್ತದೆ. ಇವು ಕಾರ್ಯಾಂಗ ಹೊರಡಿಸುವ ತಾತ್ಕಾಲಿಕ ಕಾನೂನುಗಳಾಗಿರುತ್ತದೆ. ಉದಾಹರಣೆಗೆ ಇಂಗ್ಲೆಂಡ್ನಲ್ಲಿ ಈ ರೀತಿಯ ಆದೇಶ ಅಥವಾ ಆಜ್ಞೆಯನ್ನು ಕೌನ್ಸಿಲ್ನ ಆದೇಶ ಎಂದು ಕೂಡ ಕರೆಯಲಾಗ್ತದೆ. 10ನೇ ಪಾಯಿಂಟ್ಸಲ್ಲಿ ಆಡಳಿತಾತ್ಮಕ ಕಾನೂನು ರಾಜ್ಯದ ಸೇವೆ, ಸಿಬ್ಬಂದಿ ವರ್ಗದ ಅಧಿಕಾರಿಗಳು ಹಾಗೂ ಅವರ ಅಧಿಕಾರ ಮತ್ತು ಕರ್ತವ್ಯಕ್ಕೆ ಸಂಬಂಧಿಸುವುದು ಕೂಡ ಆಗಿರುತ್ತದೆ. ಹಾಗೂ ಸಾರ್ವಜನಿಕ ಅಧಿಕಾರಿಗಳು ಮತ್ತು ನಾಗರಿಕರ ಹಕ್ಕು ಮತ್ತು ಕರ್ತವ್ಯಕ್ಕೆ ಸಂಬಂಧಿಸಿದಂತಾಗಿದೆ. ಈ ಆಡಳಿತಾತ್ಮಕ ಕಾನೂನು ಸಾಮಾನ್ಯ ನ್ಯಾಯಾಲಯದ ವ್ಯಾಪ್ತಿಗೆ ಬರದೆ ಆಡಳಿತಾತ್ಮಕ ನ್ಯಾಯಾಲಯದ ಮುಖಾಂತರ ವಾದ ವಿವಾದಗಳನ್ನು ತೀರ್ಮಾನವಾಗ್ತದೆ. ಈ ನ್ಯಾಯಾಲಯಗಳ ಅಧ್ಯಕ್ಷತೆಯನ್ನು ಆಡಳಿತಾಧಿಕಾರಿ ಅಥವಾ ಕಾರ್ಯಾಂಗದ ಅಧಿಕಾರಿ ಕೂಡ ವಹಿಸುತ್ತಾನೆ. ಇದು ರಾಜ್ಯದ ಸಿವಿಲ್ ಸಿಬ್ಬಂದಿ ವರ್ಗದ ನಡುವಿನ ವಾದ ವಿವಾದವನ್ನು ಸಾಮಾನ್ಯ ನ್ಯಾಯಾಲಯದ ಮಾದರಿಯಲ್ಲಿಯೇ ಹಾಗೂ ನಿಯಮಾನುಸಾರವಾಗಿ ಕಾರ್ಯವನ್ನು ಕೂಡ ನಿರ್ವಹಿಸುತ್ತದೆ ಎನ್ನುವಂಥದ್ದು. ಇದು ಸ್ವಾತಂತ್ರ್ಯದ ಬಗೆಗಳು ಅಥವಾ ವಿಧಗಳನ್ನು ಕೇಳಿದಾಗ ನಾವು ಬರಿಬೇಕಾಗಿರುವಂತಹ ವಿಷಯಗಳು. ಇನ್ನು ಕಾನೂನು ಮತ್ತು ಸ್ವಾತಂತ್ರ್ಯದ ಬಗ್ಗೆ ವ್ಯತ್ಯಾಸವನ್ನು ತಿಳಿಸಿ ಅಂತ 5 ಅಂಕಕ್ಕೆ ಕೇಳ್ತಾರೆ. ಆ ವ್ಯತ್ಯಾಸವನ್ನು ನಾವು ನೋಡಿದರೆ ಇಲ್ಲಿ ನಾವು ಪಾಯಿಂಟ್ಸನ್ನು ಮಾಡಿ ಹಾಕಿದ್ದೇನೆ ನೋಡಿ, ಗುರುತನ್ನು ಹಾಕಿ ಪಾಯಿಂಟ್ಸನ್ನು ಮಾಡಿದ್ದೇನೆ. ಇದರಲ್ಲಿ ಅದು ರಾಜಕೀಯ ಪರಮಾಧಿಕಾರದಿಂದಲೇ ಉಗಮವೇ ಆಗಿದ್ದರೂ ಬಹಳ ಹಿಂದಿನ ಕಾಲದಿಂದಲೂ ಕೂಡ ಅಸ್ತಿತ್ವದಲ್ಲಿರ್ತದೆ. ಯಾವುದು ಸ್ವಾತಂತ್ರ್ಯ ಎನ್ನುವಂಥದ್ದು ಹಿಂದಿನ ಕಾಲದಲ್ಲೂ ಕೂಡ ಅಸ್ತಿತ್ವದಲ್ಲಿ ಇರುವಂಥದ್ದು. ಕಾನೂನು ಮತ್ತು ಸ್ವಾತಂತ್ರ್ಯ ಎರಡನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಕಾನೂನು ಕೂಡ ಸ್ವಾತಂತ್ರ್ಯ ಕೂಡ ಎರಡೂ ಕೂಡ ಅದು ರಾಜಕೀಯ ಪರಮಾಧಿಕಾರದಿಂದಲೇ ಉಗಮ ಆಗಿದೆ. ಅದು ಬಹಳ ಹಿಂದಿನ ಕಾಲದಲ್ಲಿ ಅಸ್ತಿತ್ವದಲ್ಲಿತ್ತು. ಪಾಯಿಂಟ್ ನಂಬರ್ 2 ರೂಢಿ, ಸಂಪ್ರದಾಯ, ಪದ್ಧತಿ
ನೈತಿಕ ಮೌಲ್ಯಗಳು, ಧರ್ಮ, ಮಾನವೀಯ ಮೌಲ್ಯ, ಇದನ್ನೇ ಪಾಯಿಂಟ್ಸ್ ಆಗಿ ತಗೊಳ್ಳಿ. ವ್ಯತ್ಯಾಸಕ್ಕೆ ಕೇಳಿದಾಗ ಎರಡು ವ್ಯತ್ಯಾಸಗಳು ಕೂಡ ಕಾನೂನು ಮತ್ತು ಸ್ವಾತಂತ್ರ್ಯಕ್ಕೆ ಎರಡಕ್ಕೂ ಕೂಡ ಬರುವಂತಹ ವ್ಯತ್ಯಾಸ. ಕಾರಣವೆಂಬ ಅಂಶವನ್ನು ಕಡೆಗಣಿಸುವಂತಿಲ್ಲ. ಆದ್ದರಿಂದ ಕಾನೂನು ಪ್ರಗತಿದಾಯಕವು ಚಲನಶೀಲವೋ ಆದವುಗಳಾಗಿದೆ ಎಂಬ ಅಭಿಪ್ರಾಯವನ್ನು ವುಡ್ರೋ ವಿಲ್ಸನ್ ಅವರು ಹೇಳ್ತಾ ಇದ್ದಾರೆ. ಇನ್ನು ಸ್ವಾತಂತ್ರ್ಯವು ವ್ಯಕ್ತಿಗೆ ಕಲ್ಪಿಸಿಕೊಡುವ ದೃಷ್ಟಿಯಿಂದ ಆಧುನಿಕ ಸರಕಾರಗಳು ವ್ಯಕ್ತಿಯ ಅಭಿವೃದ್ಧಿಗೆ, ಸಮಾಜದ ಅಭಿವೃದ್ಧಿಗೆ ಮತ್ತು ರಾಜ್ಯದ ಅಭಿವೃದ್ಧಿಗೆ ಕಾನೂನು ಮತ್ತು ಸ್ವಾತಂತ್ರ್ಯಗಳು ಅತ್ಯವಶ್ಯಕವಾದವುಗಳಾಗಿದೆ. ಸ್ವಾತಂತ್ರ್ಯವೇ ಮೂಲಾಧಾರವಾಗಿದ್ದು ವ್ಯಕ್ತಿಯ ರಾಜಕೀಯ, ಆರ್ಥಿಕ, ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ಮೊದಲಾದ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಸಾಧಿಸಲು ಅನುಕೂಲಕರವಾದ ವಾತಾವರಣವನ್ನು ಸೃಷ್ಟಿಸುವ ಜವಾಬ್ದಾರಿ ರಾಜ್ಯಕ್ಕೆ ಸೇರಿದ್ದು ಕೂಡ ಆಗಿರ್ತದೆ. ರಾಜ್ಯದ ಈ ವಿಶಿಷ್ಟ ಬಗೆಯ ವಾತಾವರಣವನ್ನೇ ಸ್ವಾತಂತ್ರ್ಯ ಎಂದು ಕರೆಯಲಾಗುತ್ತದೆ. ಇದನ್ನು ಕಾನೂನು ಮತ್ತು ಸ್ವಾತಂತ್ರ್ಯದ ವ್ಯತ್ಯಾಸ ಕೇಳಿದಾಗ ಆ ಪಾಯಿಂಟ್ಸನ್ನು ಬರಿತಾ ಹೋಗಬೇಕು. ಮೊದಲಿಗೆ ಸ್ವಾತಂತ್ರ್ಯ ಅಂದರೆ ಏನು, ಸ್ವಾತಂತ್ರ್ಯದ ಅರ್ಥವನ್ನು ತಿಳ್ಕೊಳ್ಬೇಕು. ಸಮಯ ಸಂದರ್ಭಕ್ಕನುಗುಣವಾಗಿ ಬದಲಾವಣೆಯನ್ನು ಹೊಂದುವ ಗುಣವನ್ನು ಹೊಂದಿರುವುದೇ ಆಗಿರುತ್ತದೆ ಎಂದು ಅವರು ಹೇಳ್ತಾ ಇದ್ದಾರೆ. ಸಮಯ ಸಂದರ್ಭಕ್ಕನುಗುಣವಾಗಿ. ಜಾನ್ ಲಾಕ್ ಅವರು ಹೇಳ್ತಾರೆ, ಎಲ್ಲಿ ಕಾನೂನು ಇರುವುದಿಲ್ಲವೋ ಅಲ್ಲಿ ಸ್ವಾತಂತ್ರ್ಯ ಕೂಡ ಇರುವುದಿಲ್ಲ ಅಂತ ವ್ಯಾಖ್ಯಾನಿಸಿದ್ದಾರೆ. ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನಷ್ಟೇ ನೋಡಿಕೊಳ್ಳಿ. ಅದರಲ್ಲಿ ಬಂದಿರುವಂತಹ ಪಾಯಿಂಟ್ಸ್ಗಳಲ್ಲಿ, ಅದರಲ್ಲಿ ಕೊಟ್ಟಿರುವಂತಹ ಪಾಯಿಂಟ್ಸ್ಗಳನ್ನು ನೋಡಿಕೊಂಡು ಆ ಪಾಯಿಂಟ್ಸ್ಗಳನ್ನಷ್ಟೇ ಕಲಿತ್ರೆ ಸಾಕಾಗ್ತದೆ ಸ್ನೇಹಿತರೆ. ಎಲ್ಲವನ್ನು ಕೂಡ ನೋಡಿಕೊಂಡು ಟೆನ್ಷನ್ನನ್ನು ಕೂಡ ಮಾಡ್ಕೊಳ್ಬೇಡಿ. ಅದಿದೆ ಇದಿದೆ, ಅಷ್ಟು ಓದಬೇಕು ಇಷ್ಟು ಓದಬೇಕು ಅಂತ ಯಾವುದೇ ಚಿಂತೆಯನ್ನು ಮಾಡಬೇಡಿ. ರಿಪೀಟಾಗಿ ಬಂದಿರುವಂತಹ ಪ್ರಶ್ನೆಯ ಉತ್ತರವನ್ನು ಸರಿಯಾಗಿ ಕಲಿತುಕೊಳ್ಳಿ. ರಿಪೀಟಾಗಿ ಕೇಳಿರುವಂತಹ ಒಂದು ಪ್ರಶ್ನೆಯ ಪಾಯಿಂಟ್ಸ್ಗಳನ್ನು ಕಲಿತುಕೊಳ್ಳಿ. ನೀವು ಆಯಿತು, ನಿಮಗೆ ಒಂದು ವೇಳೆ ಸಮಯವೇ ಇಲ್ಲ, ಓದ್ಕೊಳ್ಳಿಕ್ಕೆ ಆಗ್ತಾನೇ ಇಲ್ಲ ಅಂತಾದರೆ ನೀವು ಜಸ್ಟ್ ಏನು ಮಾಡಿ, ಈ ರೀತಿಯಾಗಿ ಗುರುತನ್ನು ಹಾಕ್ಕೊಂಡು ಅದರ ಎದುರುಗಡೆ ಕೊಟ್ಟಿರ್ತಾರೆ ನೋಡಿ, ಈ 5 ಪಾಯಿಂಟ್ಸನ್ನಾದರೂ ಕಲಿತುಕೊಳ್ಳಿ. ಒಳಗಡೆ ನೀವು ವಿವರಣೆಯನ್ನು ನಿಮ್ಮ ಇಚ್ಛೆಯ ರೀತಿಯಲ್ಲಿ ವಿವರಣೆಯನ್ನು ಬರೆಯಿರಿ ಅಷ್ಟೇ. ಅದೇ ನಿಯಮವನ್ನು ಬರಿಬೇಕು ಅಥವಾ ಹಾಗೆಯೇ ಬರೀಬೇಕು ಅಂತ ಯಾವುದೇ ನಿಯಮ ಇಲ್ಲ. ನಿಮಗೆ ತಿಳಿದ ರೀತಿಯಲ್ಲಿ ನಿಮಗೆ ಗೊತ್ತಿರುವ ವಿವರಣೆಯನ್ನು ಬರಿತಾ ಹೋಗ್ಬೋದು. ಮೊದಲಿಗೆ ನಿಮಗೆ ಅದರ ಪಾಯಿಂಟ್ ಸರಿಯಾಗಿ ಗೊತ್ತಿರಬೇಕು ಮಾತ್ರ. ಈಗ ಹಕ್ಕುಗಳ ಸಿದ್ಧಾಂತ ಅಂತ ಕೊಟ್ಟಿದ್ದಾರೆ. ಈ ಹಕ್ಕುಗಳ ಸಿದ್ಧಾಂತಗಳಲ್ಲಿ ಇಲ್ಲಿ 5 ಪಾಯಿಂಟ್ಸ್ ನಿಮಗೆ ಇಲ್ಲೇ ಸಿಗ್ತದೆ. ಆ ಪುಟದ ಒಳಗೆ ಹೋಗಬೇಕು ಅಂತಿಲ್ಲ. ಸಂಪೂರ್ಣ ವಿವರಣೆಯನ್ನು ತಿಳ್ಕೊಳ್ಬೇಕು ಅಂತಾದರೆ ಮಾತ್ರ ನೀವು ಅದರ ಒಳಗಡೆಯಲ್ಲಿ ಅದರ ವಿಚಾರ ಏನಿದೆ ಅನ್ನುವಂಥ ನೋಡುವಂಥದ್ದು. ನಿಮಗೆ ಸಮಯವಿಲ್ಲ, ಜಸ್ಟ್ ನೀವು ನೋಡಿಕೊಂಡು ಓದ್ಕೊಂಡು ಬರಿತಾ ಇದ್ದೀರಿ ಅಂತಾದರೆ ಇಷ್ಟನ್ನಾದರೂ ಕಲಿತುಕೊಳ್ಳಿ. ಹಕ್ಕುಗಳ ಸಿದ್ಧಾಂತಗಳು ಅಂತ ನೋಡ್ಕೊಳ್ಳಿ, ಅಥವಾ ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಹಕ್ಕುಗಳ ಸಿದ್ಧಾಂತ ಅಂತ ಬರೆದು ನೈಸರ್ಗಿಕ ಹಕ್ಕುಗಳ ಸಿದ್ಧಾಂತ, ಕಾನೂನುಬದ್ಧ ಹಕ್ಕುಗಳ ಸಿದ್ಧಾಂತ, ಐತಿಹಾಸಿಕ ಹಕ್ಕುಗಳ ಸಿದ್ಧಾಂತ, ಹಕ್ಕುಗಳ ಸಮಾಜ ಕಲ್ಯಾಣ ಸಿದ್ಧಾಂತ, ಹಕ್ಕುಗಳ ಆದರ್ಶ ಸಿದ್ಧಾಂತ, ಈ 5 ಪಾಯಿಂಟ್ಸ್ಗಳನ್ನು ಆ ಸಿದ್ಧಾಂತಕ್ಕೆ ಹಾಕಬೇಕು. 1 ನೈಸರ್ಗಿಕ ಹಕ್ಕುಗಳ ಸಿದ್ಧಾಂತ, 2 ಕಾನೂನುಬದ್ಧ ಹಕ್ಕುಗಳ ಸಿದ್ಧಾಂತ, 3 ಐತಿಹಾಸಿಕ ಹಕ್ಕುಗಳ ಸಿದ್ಧಾಂತ, 4 ಹಕ್ಕುಗಳ ಸಮಾಜ ಕಲ್ಯಾಣ ಸಿದ್ಧಾಂತ, 5 ಹಕ್ಕುಗಳ ಆದರ್ಶ ಸಿದ್ಧಾಂತ. ಇಷ್ಟು ಸಿದ್ಧಾಂತದ ಪಾಯಿಂಟ್ಸ್ಗಳನ್ನೇ ಕಲಿತುಕೊಂಡು ವಿವರಣೆಯನ್ನು ನಿಮಗೆ ಯಾವ ರೀತಿಯಲ್ಲಿ ಅದನ್ನು ವಿವರಿಸಲಿಕ್ಕೆ ಸಾಧ್ಯ ಆಗ್ತದೆ ಅದೇ ರೀತಿಯಲ್ಲಿ ವಿವರಿಸ್ತಾ ಹೋದ್ರಾಯಿತು. ಹೆಚ್ಚು ಚಿಂತೆಯನ್ನು ಮಾಡಲಿಕ್ಕೆ ಹೋಗಬೇಡಿ. ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ವಿವರಣೆಯನ್ನು ಕೊಡ್ತಾ ಹೋಗುವಂಥದ್ದನ್ನು ಮಾಡಿ. ಸ್ವಲ್ಪ ಅದರ ವಿವರಣೆಯನ್ನು ಸಮಯ ಇದ್ದರೆ ಈ ರೀತಿಯಾಗಿ ನೋಡ್ಕೊಳ್ಳಿ. ನೋಡಿ, ಆರಂಭದಲ್ಲಿ ನೈಸರ್ಗಿಕ ಹಕ್ಕುಗಳ ಸಿದ್ಧಾಂತ ಒಂದು ಸಾಲಲ್ಲಿ ಅವರು ಏನು ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳಿ. ನೈಸರ್ಗಿಕ ಹಕ್ಕುಗಳ ಸಿದ್ಧಾಂತದ ಮೂಲವನ್ನು ಪ್ರಾಚೀನ ಗ್ರೀಸ್ ಹಾಗೂ ರೋಮ್ಗಳಲ್ಲಿ ಕಾಣ್ಬೋದು. ಜಾನ್ ಲಾಕ್ ಮತ್ತು ಥಾಮಸ್ ವೇಯ್ಸ್ ಇವರ ಪ್ರಮುಖ ಪ್ರತಿಪಾದಕರು. ನೈಸರ್ಗಿಕ ಹಕ್ಕುಗಳ ಸಿದ್ಧಾಂತದ ಪ್ರಕಾರ ಮಾನವನಿಗೆ ಹಕ್ಕುಗಳು ಪ್ರಕೃತಿದತ್ತವಾಗಿದೆ, ಅವು ಅವನಲ್ಲಿ ಅಂತರ್ಗತವಾಗಿದೆ. ಇಲ್ಲಿ ನಿಮಗೆ ಪಾಯಿಂಟ್ಸಲ್ಲಿ ಏನು ಗೊತ್ತಾಯಿತು? ನೈಸರ್ಗಿಕ ಹಕ್ಕುಗಳ ಸಿದ್ಧಾಂತ ನೈಸರ್ಗಿಕವಾಗಿ ಸಿಕ್ಕುವಂಥದ್ದು ಯಾವುದೇ ಒಂದು ಹಕ್ಕು ಆಗಿರ್ಬೋದು, ಅದು ನಮಗೆ ಪ್ರಕೃತಿದತ್ತವಾಗಿ ಸಿಕ್ಕಿದರೆ ಅದನ್ನು ನೈಸರ್ಗಿಕವಾಗಿ ಸಿಕ್ಕಿದ್ದು ಅಂತ ಹೇಳ್ತೇವೆ. ಈಗ ನಾವು ಗಾಳಿ, ಬೆಳಕು, ನೀರು ಇದೆಲ್ಲ ನಮಗೆ ಹೇಗೆ ಸಿಕ್ಕಿದೆ ಹೇಳಿ? ಇದೆಲ್ಲ ನಮಗೆ ಪ್ರಕೃತಿಯೇ ಕೊಟ್ಟಿರುವಂಥದ್ದು, ನೈಸರ್ಗಿಕವಾಗಿ ಪ್ರಕೃತಿಯೇ ಕೊಟ್ಟಿರುವಂತಹ ಒಂದು ಹಕ್ಕುಗಳು. ಅದರಿಂದ ನೈಸರ್ಗಿಕ ಹಕ್ಕು ಅಂತ ಹೇಳಿದ ತಕ್ಷಣ ನಾವು ಬರಿಬೇಕು. ಈ ಒಂದು ಸಿದ್ಧಾಂತ ಇದೆಯಲ್ಲ,
ಇದು ಮಾನವನಿಗೆ ಪ್ರಕೃತಿ ದತ್ತವಾಗಿ ಸಿಕ್ಕಿರುವಂತಹ ಹಕ್ಕು, ಅವನಲ್ಲಿ ಅಂತರ್ಗತವಾಗಿದೆ. ಈ ಹಕ್ಕುಗಳು ರಾಜ್ಯದಿಂದ ಸೃಷ್ಟಿಯಾಗಿಲ್ಲ, ಯಾವುದೇ ವ್ಯಕ್ತಿಯಿಂದ ಸೃಷ್ಟಿಯಾಗಿಲ್ಲ. ಇದು ಸ್ವಾಭಾವಿಕವಾಗಿ ಬಂದಿರುವ ಈ ಹಕ್ಕುಗಳು ವ್ಯಕ್ತಿಯ ಬೆಳವಣಿಗೆಗೆ ತೀರಾ ಅನಿವಾರ್ಯವಾಗಿರುವುದರಿಂದ ಇವುಗಳನ್ನು ಏನು ಹೇಳ್ತೇವೆ? ನೈಸರ್ಗಿಕ ಹಕ್ಕು ಅಂತ ಹೇಳ್ತೇವೆ. ಇದೇ ರೀತಿಯಲ್ಲಿ ಒಂದು ಆ ಪಾಯಿಂಟ್ಸನ್ನು ಇಟ್ಕೊಂಡು ಆ ಪಾಯಿಂಟ್ಸಿಗೆ ಸಂಬಂಧಪಟ್ಟಂತೆ ನಿಮಗೆ ಯಾವ ರೀತಿ ವಿವರಿಸಲಿಕ್ಕೆ ಸಾಧ್ಯವೋ ಅದೇ ರೀತಿ ವಿವರಿಸ್ತಾ ಹೋಗಿ ಸ್ನೇಹಿತರೆ. 5 ಅಂಕಕ್ಕೆ ಬಂದಾಗ 1-1.5 ಪುಟದಷ್ಟು ಬರ್ಕೊಂಡು ಹೋಗಿ, ಹಾಗೆಯೇ 10 ಅಂಕಕ್ಕೆ ಬಂದಾಗ 3ರಿಂದ 4 ಪುಟದಷ್ಟಾದರೂ ಕೂಡ ಬರೀಲೇಬೇಕಾಗ್ತದೆ ನೀವು. ಹಾಗೆ 15 ಅಂಕಕ್ಕೆ ಬಂದಾಗ ಅದನ್ನು ನೀವು 4ರಿಂದ 5 ಪುಟ ಆದರೂ ಬರೀಬೇಕಾಗ್ತದೆ. ಇನ್ನು ಒಂದು ಪ್ರಶ್ನೆ, ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ, ಇದನ್ನು ನೀವು ಸ್ಕಿಪ್ ಮಾಡಲೇಬಾರದು, ಓದ್ಕೊಳ್ಳೇಬೇಕು. ಅದರ ಪಾಯಿಂಟ್ಸ್ಗಳನ್ನಷ್ಟು ಕೂಡ ಬಾಯ್ಪಾಠ ಮಾಡಿ ಆದರೂ ಕೂಡ ಕಲ್ತ್ಕೊಳ್ಬೇಕು. ಹಕ್ಕುಗಳ ವರ್ಗೀಕರಣ ಅಥವಾ ಹಕ್ಕುಗಳ ವಿಧಗಳು ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ನೈತಿಕ ಹಕ್ಕು, ಹಕ್ಕುಗಳಲ್ಲಿ ಯಾವುದೆಲ್ಲ ವರ್ಗೀಕರಣ ಮಾಡ್ಬೋದು? ನೈತಿಕ ಹಕ್ಕು ಮತ್ತು ಕಾನೂನುಬದ್ಧ ಹಕ್ಕು ಎನ್ನುವಂತಹ 2 ಹಕ್ಕುಗಳು ಮುಖ್ಯವಾಗಿರುವಂಥದ್ದು. ನೈತಿಕ ಹಕ್ಕು, ಕಾನೂನುಬದ್ಧ ಹಕ್ಕುಗಳು. ಮತ್ತೊಮ್ಮೆ ಹೇಳಿ, ನೈತಿಕ ಹಕ್ಕುಗಳು, ಕಾನೂನುಬದ್ಧ ಹಕ್ಕುಗಳು. ನಂತರ ಮತ್ತೆ 3 ಪಾಯಿಂಟ್ಸನ್ನು ಕಾಣ್ಬೋದು. ನಾಗರಿಕ ಹಕ್ಕುಗಳು, ರಾಜಕೀಯ ಹಕ್ಕುಗಳು, ಮೂಲಭೂತ ಹಕ್ಕುಗಳು. ಇದನ್ನೇ ನಿಮ್ಮ ಪುಟದಲ್ಲಿ ಅರ್ಧ ಪುಟ ಆಗುವಷ್ಟು ಈ ಚಿತ್ರವನ್ನು ಬರೆದು ಫಸ್ಟಿಗೆ ಹಕ್ಕುಗಳು ಅಂತ ಹಾಕಿ, ಹಕ್ಕುಗಳ ವರ್ಗೀಕರಣ ಅಂತ ಹೆಡ್ಡಿಂಗ್ ಹಾಕಿ, ನಂತರ ಹಕ್ಕುಗಳ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಕೊಟ್ಟ ನಂತರ ಹಕ್ಕುಗಳು ಹಾಕಿ ಈ ಲೈನನ್ನು ಎಳೆದು ಈ ರೀತಿ ಕೆಳಗೆ ಬಾಣವನ್ನು ಹಾಕಿ ನೈತಿಕ ಹಕ್ಕು ಮತ್ತು ಕಾನೂನುಬದ್ಧ ಹಕ್ಕುಗಳು ಅಂತ ಹಾಕಿ. ನೈತಿಕ ಹಕ್ಕಿನಲ್ಲಿ ಒಂದೇ ಒಂದು ಹಕ್ಕು, ಅದು ಮೂಲಭೂತ ಹಕ್ಕುಗಳಾಗಿದೆ. ಕಾನೂನುಬದ್ಧ ಹಕ್ಕುಗಳಲ್ಲಿ 2 ಹಕ್ಕುಗಳು, ನಾಗರಿಕ ಹಕ್ಕುಗಳು ಮತ್ತು ರಾಜಕೀಯ ಹಕ್ಕುಗಳು. ಈ ಪಾಯಿಂಟ್ಸನ್ನು ಸರಿಯಾಗಿ ಕಲಿತುಕೊಳ್ಳಿ. ಹಕ್ಕುಗಳನ್ನು 2 ಭಾಗಗಳಾಗಿ ವಿಂಗಡಿಸಿದ್ದಾರೆ, ನೈತಿಕ ಹಕ್ಕುಗಳು ಮತ್ತು ಕಾನೂನುಬದ್ಧ ಹಕ್ಕುಗಳು. ನೈತಿಕ ಹಕ್ಕಿನಲ್ಲಿ ಒಂದೇ ಒಂದು ಹಕ್ಕು ಅಂದರೆ ಮೂಲಭೂತ ಹಕ್ಕುಗಳು. ಕಾನೂನುಬದ್ಧ ಹಕ್ಕುಗಳಲ್ಲಿ 2 ವಿಧಗಳು, ನಾಗರಿಕ ಹಕ್ಕುಗಳು ಮತ್ತು ರಾಜಕೀಯ ಹಕ್ಕುಗಳು. ನಾಗರಿಕ ಹಕ್ಕುಗಳು ಮತ್ತು ರಾಜಕೀಯ ಹಕ್ಕುಗಳು ಎನ್ನುವಂಥ 2 ವಿಧಗಳನ್ನು ಅದರಲ್ಲಿ ಕಾಣಬಹುದು. ಮೊದಲನೇದಾಗಿ ನೈತಿಕ ಹಕ್ಕಿನ ಬಗ್ಗೆ ತಿಳ್ಕೊಳ್ಳುವ. ನೈತಿಕ ಹಕ್ಕು ಎನ್ನುವಂಥದ್ದು ಸಮಾಜದ ನೀತಿ ಅಥವಾ ನೈತಿಕ ನಿಯಮಗಳನ್ನು ಆಧರಿಸುವಂತಹ ಹಕ್ಕುಗಳು. ಈ ಹಕ್ಕುಗಳಿಗೆ ಸಾರ್ವಜನಿಕ ಅಭಿಪ್ರಾಯದ ತಳಹದಿ ಇರುತ್ತದೆ. ಈ ಹಕ್ಕುಗಳಿಗೆ ನ್ಯಾಯಾಂಗದ ಅಥವಾ ಕಾನೂನಿನ ಬೆಂಬಲ ಕೂಡ ಇರುವುದಿಲ್ಲ. ಇವುಗಳನ್ನು ನ್ಯಾಯಾಲಯದಿಂದ ಜಾರಿಗೊಳಿಸುವಂತಿಲ್ಲ. ರೂಢಿ, ಪದ್ಧತಿ, ಸಂಪ್ರದಾಯಗಳೇ ನೈತಿಕ ಹಕ್ಕುಗಳಿಗೆ ಆಧಾರವಾಗಿದೆ. ಇವುಗಳ ಉಲ್ಲಂಘನೆಗೆ ನ್ಯಾಯಾಲಯದಿಂದ ಪರಿಹಾರ ಸಿಗುವುದಿಲ್ಲ. ಇದರ ದಂಡನಾ ಶಕ್ತಿ ಎಂದರೆ ಸಮಾಜದ ಬಹಿಷ್ಕಾರ, ವಾಗ್ದಂಡನೆ ಮೊದಲಾದವು. ಉದಾಹರಣೆಯನ್ನು ನಾವು ನೋಡಿದರೆ, ವೃದ್ಧಾಪ್ಯದಲ್ಲಿ ತಮ್ಮ ಮಕ್ಕಳಿಂದ ಆಸರೆ ಪಡೆಯುವುದು ತಂದೆ ತಾಯಿಗಳ ನೈತಿಕ ಹಕ್ಕು. ಆದರೆ ಅವರನ್ನು ಅಲಕ್ಷಿಸಿದರೆ ಕಾನೂನಿನ ಪರಿಹಾರ ದೊರಕದು ಎನ್ನುವಂಥದ್ದು. ಕಾನೂನುಬದ್ಧ ಹಕ್ಕುಗಳು. ಕಾನೂನುಬದ್ಧ ಹಕ್ಕು ಎನ್ನುವಂಥದ್ದು ಶಾಸನಬದ್ಧ ಹಕ್ಕು, ರಾಜ್ಯದ ಮನ್ನಣೆ ಪಡೆದು ಜಾರಿಗೆ ಬರುವಂಥದ್ದು ಶಾಸನಬದ್ಧ ಹಕ್ಕು. ಶಾಸನಬದ್ಧ ಹಕ್ಕುಗಳನ್ನು ಉಲ್ಲಂಘಿಸಿದವರನ್ನು ಏನು ಮಾಡ್ತದೆ? ರಾಜ್ಯ ಶಿಕ್ಷೆಯನ್ನು ಕೂಡ ನೀಡ್ತದೆ. ಯಾಕೆ? ಅವುಗಳ ಉಲ್ಲಂಘನೆಯಾದಾಗ ನ್ಯಾಯಾಲಯದಲ್ಲಿ ಕಾನೂನು ಕ್ರಮ ಕೈಗೊಂಡು ಪರಿಹಾರವನ್ನು ಕೂಡ ಪಡೆಯಬಹುದಾಗಿದೆ. ಕಾನೂನುಬದ್ಧ ಹಕ್ಕುಗಳನ್ನು ನಾಗರಿಕರ ಆರ್ಥಿಕ ಮತ್ತು ರಾಜಕೀಯ ಹಕ್ಕುಗಳೆಂದು ಕೂಡ ವರ್ಗೀಕರಿಸಲಾಗಿದೆ. ಈ ಕಾನೂನುಬದ್ಧ ಹಕ್ಕುಗಳಲ್ಲಿ ಮತ್ತೆ 2 ಪಾಯಿಂಟ್ಸ್ಗಳನ್ನು, ಕಾನೂನುಬದ್ಧ ಹಕ್ಕುಗಳಲ್ಲಿ ನಾಗರಿಕ ಹಕ್ಕುಗಳು ಮತ್ತು ರಾಜಕೀಯ ಹಕ್ಕುಗಳೆನ್ನುವಂಥ 2 ಪಾಯಿಂಟ್ಸ್ಗಳನ್ನು ಕಾಣಬಹುದು. ಮೊದಲನೇದಾಗಿ ನಾಗರಿಕರ ಹಕ್ಕುಗಳು. ನಾಗರಿಕರ ಹಕ್ಕುಗಳಂದರೆ ವ್ಯಕ್ತಿಗಳ ಜೀವಿಸುವಂಥ ಹಕ್ಕು, ಕೌಟುಂಬಿಕ ಧಾರ್ಮಿಕ ಹಕ್ಕು, ಶೈಕ್ಷಣಿಕ ಹಕ್ಕು ಮುಂತಾದ ವಿಷಯಗಳಿಗೆ ಸಂಬಂಧಿಸಿದಂತೆ ಕೆಲವೊಂದು ಹಕ್ಕುಗಳು ವ್ಯಕ್ತಿಗಳ ಸಾಮಾಜಿಕ ಜೀವನದ ವಿಕಾಸಕ್ಕೆ ಅಗತ್ಯವಾಗಿರುವುದರಿಂದ ಅವುಗಳನ್ನು ನಾಗರಿಕ ಹಕ್ಕುಗಳೆಂದು ಗುರುತಿಸಲಾಗಿದೆ. ಅವು ಅಂದರೆ ಒಂದು ಜೀವಿಸುವ ಹಕ್ಕು, ಕೌಟುಂಬಿಕ ಹಕ್ಕು, ಧಾರ್ಮಿಕ ಹಕ್ಕು, ಶೈಕ್ಷಣಿಕ ಹಕ್ಕು, ವಾಕ್ ಸ್ವಾತಂತ್ರ್ಯದ ಹಕ್ಕು, ಸಭೆ ಮತ್ತು ಸಂಘ ಸ್ವಾತಂತ್ರ್ಯ, ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಆಸ್ತಿಯ ಹಕ್ಕು, ಉದ್ಯೋಗದ ಹಕ್ಕು. ಇದು ನಾಗರಿಕ ಹಕ್ಕುಗಳಲ್ಲಿ ಬರ್ತದೆ. ಮತ್ತೆ ಒಂದು ಎಷ್ಟು ಪಾಯಿಂಟ್ಸ್ ಇದೆ? 10 ಪಾಯಿಂಟ್ಸ್ ಮತ್ತೆ ಇದೆ. ಯಾವುದರಲ್ಲಿ? ನಾಗರಿಕ ಹಕ್ಕುಗಳಲ್ಲಿ. ಮೊದಲನೇದು ನೈತಿಕ ಹಕ್ಕು, ಕಾನೂನುಬದ್ಧ ಹಕ್ಕು. ನೈತಿಕ ಹಕ್ಕುಗಳಲ್ಲಿ ಮೂಲಭೂತ ಹಕ್ಕುಗಳನ್ನು ಕಾಣ್ಬೋದು. ಕಾನೂನುಬದ್ಧ ಹಕ್ಕುಗಳಲ್ಲಿ ನಾಗರಿಕ ಹಕ್ಕು ಮತ್ತು ರಾಜಕೀಯ ಹಕ್ಕುಗಳು. ನಾಗರಿಕ ಹಕ್ಕುಗಳಲ್ಲಿ ಜೀವಿಸುವಂಥ ಹಕ್ಕು, ಕೌಟುಂಬಿಕ ಹಕ್ಕು, ಧಾರ್ಮಿಕ ಹಕ್ಕು,
ಶೈಕ್ಷಣಿಕ ಹಕ್ಕು, ವಾಕ್ ಸ್ವಾತಂತ್ರ್ಯದ ಹಕ್ಕು, ಸಭೆ ಮತ್ತು ಸಂಘ ಸ್ವಾತಂತ್ರ್ಯ, ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಆಸ್ತಿಯ ಹಕ್ಕು, ಹಾಗೆಯೇ ಉದ್ಯೋಗದ ಹಕ್ಕು. ಒಟ್ಟು 10 ಪಾಯಿಂಟ್ಸ್ಗಳನ್ನು ಅದರಲ್ಲಿ ಕಾಣ್ಬೋದು. ಈ ಪಾಯಿಂಟ್ಸ್ಗಳೆಲ್ಲ ನಿಮಗೆ ಬರಿತಾ ಹೋಗ್ಬೋದು. ಯಾಕಂದರೆ ಜೀವಿಸುವ ಹಕ್ಕು ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಜೀವನವನ್ನು ಮಾಡುವಂಥ ವ್ಯಕ್ತಿ ಜೀವಂತವಾಗಿದ್ದರೆ ಮಾತ್ರ ಉಳಿದೆಲ್ಲ ಹಕ್ಕುಗಳನ್ನು ಅನುಭವಿಸಲಿಕ್ಕೆ ಸಾಧ್ಯ. ಆದ್ದರಿಂದ ಅದಕ್ಕೆ ನಾವು ಮೊದಲು ಜೀವಿಸುವಂಥ ಹಕ್ಕು ಬೇಕು. ಕುಟುಂಬವನ್ನು ಮಾಡುವಂಥ ಹಕ್ಕು ಅಥವಾ ಮಾನವ ಕುಲದ ಅಸ್ತಿತ್ವವನ್ನು ಮುಂದುವರಿಸಬೇಕು ಅಂದರೆ ಕೌಟುಂಬಿಕ ಹಕ್ಕು ನಮಗೆ ಅವಶ್ಯಕವಾಗಿರುವಂಥದ್ದು. ಅಂದರೆ ಈ ಹಕ್ಕಿನ ಪ್ರಕಾರ ಏನು? ಒಬ್ಬ ವ್ಯಕ್ತಿ ತನಗಿಷ್ಟವಾದವರನ್ನು ವಿವಾಹವಾಗುವಂಥದ್ದು, ಕುಟುಂಬ ಜೀವನ ನಡೆಸುವಂತಹ ಅವಕಾಶ ದೊರಕುವಂಥದ್ದು, ರಾಜ್ಯದ ಕಾನೂನು ಕುಟುಂಬಕ್ಕೆ ರಕ್ಷಣೆಯನ್ನು ನೀಡುತ್ತದೆ. ಈ ರೀತಿಯಾಗಿ ಅಂದರೆ ಇದರಲ್ಲಿ ವ್ಯಕ್ತಿ ಮತ್ತು ಸಮಾಜದ ಹಿತದೃಷ್ಟಿಯಿಂದ ವೈವಾಹಿಕ ಸಂಬಂಧಗಳು, ವಿವಾಹ ವಿಚ್ಛೇದನೆ, ಜೀವನಾಂಶ ಮುಂತಾದವುಗಳಿಗೆ ಸಂಬಂಧಿಸಿದಂತೆ ಕೆಲವು ಕಟ್ಟುಪಾಡುಗಳನ್ನು ಕೂಡ ರಾಜ್ಯ ವಿಧಿಸ್ತದೆ. ಧಾರ್ಮಿಕ ಹಕ್ಕುಗಳಲ್ಲಿ ಜನರಿಗೆ ತಮಗೆ ಇಷ್ಟ ಬಂದ ಧರ್ಮವನ್ನು ಅವಲಂಬಿಸುವಂತಹ ಧರ್ಮದ ಉಪಾಸನೆ ಕೂಡ ಮಾಡ್ಬೋದು. ಶೈಕ್ಷಣಿಕ ಹಕ್ಕು ನಮಗೆ ವಿದ್ಯಾಭ್ಯಾಸವನ್ನು ಮಾಡುವ ಹಕ್ಕು. ವಾಕ್ ಸ್ವಾತಂತ್ರ್ಯ ಅಂದರೆ ಮಾತನಾಡುವ ಸ್ವಾತಂತ್ರ್ಯ ಇದೆ. ಸಭೆ ಮತ್ತು ಸಂಘ ಸ್ವಾತಂತ್ರ್ಯ, ಅದನ್ನು ಮಾಡುವಂಥ ಸಭೆ ಸೇರುವಂತಹ ಸಂಘ ಸಂಸ್ಥೆಗಳನ್ನು ಮಾಡುವಂತಹ ಹಕ್ಕು ಸ್ವಾತಂತ್ರ್ಯ ನಮಗೆ ಇರುವಂಥದ್ದು. ಸಮಾನತೆ ಹಕ್ಕು, ಎಲ್ಲರಿಗೂ ಸಮಾನತೆಯನ್ನು ಹೊಂದುವಂಥದ್ದು, ಸ್ವಾತಂತ್ರ್ಯವನ್ನು ಪಡೆಯುವಂಥದ್ದು. ಈಗ ಗುಲಾಮತನದಿಂದ ನಮಗೆ ಬಿಡುಗಡೆ ಹೊಂದಿರುವಂಥದ್ದು ಅದು ಸ್ವಾತಂತ್ರ್ಯ. ಆಸ್ತಿ ಹಕ್ಕು, ಪ್ರತಿಯೊಬ್ಬರಿಗೂ ಕೂಡ ಆಸ್ತಿಯನ್ನು ಪಡೆಯುವಂಥ ಹಕ್ಕು ಇದೆ. ಉದ್ಯೋಗದ ಹಕ್ಕು ಜೀವಿಸುವ ಹಕ್ಕಿಗೆ ಒಂದು ಪೂರಕವಾಗಿರುವಂಥದ್ದು. ಉದ್ಯೋಗವು ಜೀವನ ಮತ್ತು ಕುಟುಂಬಕ್ಕೆ ಭದ್ರತೆಯನ್ನು ಒದಗಿಸುತ್ತದೆ. ಆ ಒಂದು ಹಕ್ಕು ಸಿಗ್ತದೆ. ಇನ್ನು ರಾಜಕೀಯ ಹಕ್ಕುಗಳನ್ನು ಕಾಣಬಹುದು. 2ನೇ ಪಾಯಿಂಟ್ಸ್ ನೋಡಿದರೆ ರಾಜಕೀಯ ಹಕ್ಕುಗಳು. ರಾಜ್ಯದ ಆಡಳಿತ ಹಾಗೂ ಶಾಸನ ರಚನೆಯಲ್ಲಿ ಪಾಲ್ಗೊಳ್ಳಲು ಪ್ರಜೆಗಳಿಗೆ ಅವಕಾಶವನ್ನು ನೀಡುವ ಹಕ್ಕುಗಳೇ ರಾಜಕೀಯ ಹಕ್ಕುಗಳು. ನಿರ್ದಿಷ್ಟಪಡಿಸಿದ ಅರ್ಹತೆ ಹೊಂದಿರುವ ಎಲ್ಲ ನಾಗರಿಕರಿಗೆ ಈ ಹಕ್ಕುಗಳು ಸಮಾನವಾಗಿ ದೊರಕ್ತದೆ. ರಾಜಕೀಯ ಹಕ್ಕುಗಳಿಂದಾಗಿಯೇ ಪ್ರಜೆಗಳು ಸರಕಾರದ ನೀತಿ ಧೋರಣೆಗಳ ಮೇಲೆ ತಮ್ಮ ಪ್ರಭಾವ ಬೀರಲು ಸಾಧ್ಯವಾಗ್ತದೆ. ಅನೇಕ ರಾಜ್ಯಗಳು ರಾಜಕೀಯ ಹಕ್ಕುಗಳನ್ನು ಕೆಲವು ನಾಗರಿಕರಿಗೆ ಮಾತ್ರ ನಿರ್ಬಂಧಿತ ರೀತಿಯಲ್ಲಿ ನೀಡುತ್ತದೆ ಎನ್ನುವಂಥದ್ದು. ಮತದಾನದ ಹಕ್ಕು, ಚುನಾವಣೆಯಲ್ಲಿ ಸ್ಪರ್ಧಿಸುವಂತಹ ಹಕ್ಕು, ಇದು ರಾಜಕೀಯಕ್ಕೆ ಸಂಬಂಧಪಟ್ಟದ್ದು. ರಾಜಕೀಯದಲ್ಲಿ ನಾವೇನು ಮಾಡಬೇಕು? ಒಂದು ನಮಗೆ ಮತ ಹಾಕಲಿಕ್ಕೆ ಹಕ್ಕಿರ್ತದೆ. ಚುನಾವಣೆಯಲ್ಲಿ ಯಾರಿಗೂ ಕೂಡ ಚುನಾವಣೆಯಲ್ಲಿ ಸ್ಪರ್ಧಿಸುವಂಥ ಹಕ್ಕಿದೆ. ಸಾರ್ವಜನಿಕ ಹುದ್ದೆಗಳನ್ನು ಹೊಂದುವ ಹಕ್ಕು, ನಾವು ದೂರನ್ನು ಸಲ್ಲಿಸುವಂಥ ಹಕ್ಕು, ಸರಕಾರವನ್ನು ಟೀಕಿಸುವಂಥ ಹಕ್ಕು, ಪ್ರತಿಭಟನೆ ಮಾಡುವಂಥ ಹಕ್ಕಿದೆ. ಆರಂಭದಲ್ಲಿ ನಾವು ಪಾಯಿಂಟ್ಸನ್ನು ನೋಡ್ಕೊಂಡಿದ್ದೇವೆ. ಅದರಲ್ಲಿ ನೈತಿಕ ಹಕ್ಕು ಮತ್ತು ಕಾನೂನುಬದ್ಧ ಹಕ್ಕುಗಳು. ನೈತಿಕ ಹಕ್ಕುಗಳಲ್ಲಿ ಮೂಲಭೂತ ಹಕ್ಕುಗಳಿದೆ. ಆಮೇಲೆ ಕಾನೂನುಬದ್ಧ ಹಕ್ಕುಗಳಲ್ಲಿ ನಾಗರಿಕ ಹಕ್ಕು ಮತ್ತು ರಾಜಕೀಯ ಹಕ್ಕುಗಳು. ಎಲ್ಲದಕ್ಕೂ ಕೂಡ ತುಂಬಾ ಪಾಯಿಂಟ್ಸ್ಗಳನ್ನು ಅವರು ಕೊಟ್ಟಿದ್ದಾರೆ. ಇನ್ನು ಬರುವಂಥದ್ದು ಅದರ ನೈತಿಕ ಹಕ್ಕಿನಲ್ಲಿ ಮೂಲಭೂತ ಹಕ್ಕುಗಳು. ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳಲ್ಲದೆ ಮೂಲಭೂತ ಹಕ್ಕುಗಳು ಕೂಡ ಇದೆ. ಅದು ವ್ಯಕ್ತಿಯ ವ್ಯಕ್ತಿತ್ವದ ಬೆಳವಣಿಗೆಗೆ ಅತ್ಯವಶ್ಯಕವಾಗಿರುವಂಥದ್ದು. ಇವುಗಳನ್ನು ಮೂಲಭೂತ ಹಕ್ಕುಗಳೆಂದು ಕರೆಯಲಾಗ್ತದೆ. ಈ ಹಕ್ಕುಗಳು ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳಿಗಿಂತಲೂ ಶ್ರೇಷ್ಠವಾಗಿರುವಂಥದ್ದು. ಇದರಲ್ಲಿ ಬರುವಂತಹ ಪಾಯಿಂಟ್ಸ್ಗಳನ್ನು ನೋಡಿದರೆ ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಮೂಲಭೂತ ಹಕ್ಕುಗಳು, ನಿಮಗೆ ಮೂಲಭೂತ ಹಕ್ಕುಗಳು ಈಗಾಗಲೇ ಗೊತ್ತಿದೆ ಅಲ್ವಾ? ಆ ಮೂಲಭೂತ ಹಕ್ಕುಗಳನ್ನೇ ಬರೀಬೇಕು. ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. ಇದು ಮೂಲಭೂತ ಹಕ್ಕುಗಳಲ್ಲಿ ಬರುವಂತಹ ವಿಚಾರಗಳಾಗಿದೆ. ಇದನ್ನು ಸರಿಯಾಗಿ ಕಲಿತುಕೊಳ್ಳಿ. ಮೊದಲಿಗೆ ಈ ಒಂದು ಚಿತ್ರದಲ್ಲಿ ಬರುವಂಥ ವಿಚಾರಗಳನ್ನು ಸರಿಯಾಗಿ ತಿಳ್ಕೊಳ್ಳಿ. ಮೊದಲಿಗೆ ಹಕ್ಕುಗಳು, ನೈತಿಕ ಹಕ್ಕುಗಳು, ಕಾನೂನುಬದ್ಧ ಹಕ್ಕುಗಳು. ನೈತಿಕ ಹಕ್ಕಿನಲ್ಲಿ ಒಂದು ಮೂಲಭೂತ ಹಕ್ಕುಗಳು. ಆ ಮೂಲಭೂತ ಹಕ್ಕುಗಳಲ್ಲಿ ನಾವು ಎಲ್ಲ ಹಕ್ಕುಗಳು ಗೊತ್ತಿರಬೇಕು. ಕಾನೂನು ಹಕ್ಕುಗಳಲ್ಲಿ 2 ವಿಧ, ನಾಗರಿಕ ಹಕ್ಕು ಮತ್ತು ರಾಜಕೀಯ ಹಕ್ಕು. ನಾಗರಿಕ ಹಕ್ಕುಗಳಲ್ಲಿ ಪಾಯಿಂಟ್ಸ್ಗಳಿದೆ, 10 ಪಾಯಿಂಟ್ಸ್ಗಳನ್ನು ಕಾಣ್ಬೋದು. ಹಾಗೆ ರಾಜಕೀಯ ಹಕ್ಕುಗಳಲ್ಲಿ 6 ಪಾಯಿಂಟ್ಸ್ಗಳು ಕೊಟ್ಟಿದ್ದಾರೆ. ಇದನ್ನೆಲ್ಲವನ್ನು ನೀವು ಕಲಿತುಕೊಂಡ್ರೆ 4ರಿಂದ 5 ಪುಟದಷ್ಟು ಬರಲಿಕ್ಕೆ ಏನೂ ತೊಂದರೆ ಆಗೋದಿಲ್ಲ. ತುಂಬಾ ಪಾಯಿಂಟ್ಸ್ಗಳನ್ನು ಬರಿತಾ ಹೋಗ್ಬೋದು. ಅದರಿಂದ ಸ್ಕಿಪ್ ಮಾಡಬೇಡಿ, ಓದ್ಕೊಳ್ಳಿ. ತುಂಬಾ ಸುಲಭ ಇದೆ ಸ್ನೇಹಿತರೆ. ಜನರಲ್ ಆಗಿ ಬರೆಯುವಂತಹ ವಿಚಾರಗಳಾಗಿದೆ. ಇನ್ನು ಹಕ್ಕುಗಳ ಅರ್ಥ, ಸ್ವರೂಪ, ಪ್ರಾಮುಖ್ಯತೆ 10 ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಯಾಗಿದೆ. ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ. ಹಕ್ಕುಗಳ ಅರ್ಥ, ಸ್ವರೂಪ, ಪ್ರಾಮುಖ್ಯತೆ ಎನ್ನುವಂಥದ್ದು. ಮೊದಲಿಗೆ ಅರ್ಥವನ್ನು ನೋಡ್ಕೊಳ್ಳ. ಏನು ಹಕ್ಕು ಅಂದರೆ? ವ್ಯಕ್ತಿ ತನ್ನ ವ್ಯಕ್ತಿತ್ವದ ಪರಿಪೂರ್ಣತೆಯನ್ನು ಹೊಂದಲು, ವ್ಯಕ್ತಿ ತನ್ನ ವ್ಯಕ್ತಿತ್ವದ ಪರಿಪೂರ್ಣತೆಯನ್ನು ಹೊಂದಲು ಸಹಾಯಕವಾಗುವ ಸಾಮಾಜಿಕ ಜೀವನದ ಸನ್ನಿವೇಶಗಳೇ ಹಕ್ಕುಗಳು. ಸಾಮಾಜಿಕ ಜೀವನದ ಸನ್ನಿವೇಶಗಳೇ ಹಕ್ಕುಗಳು. ವ್ಯಕ್ತಿ ತನ್ನ ವ್ಯಕ್ತಿತ್ವದ
ಪರಿಪೂರ್ಣತೆಯನ್ನು ಹೊಂದಲು ಸಹಾಯಕವಾಗುವ ಸಾಮಾಜಿಕ ಜೀವನದ ಸನ್ನಿವೇಶಗಳೇ ಹಕ್ಕುಗಳು. ಹಬ್ಸ್ ಮತ್ತು ಬೆಂಥಾಮ್ ಅವರ ಪ್ರಕಾರ ಹಕ್ಕುಗಳೆಂದರೆ ರಾಜ್ಯದಿಂದ ನೀಡಲ್ಪಟ್ಟಿರುವ ಅಥವಾ ಮಾನ್ಯ ಮಾಡಲ್ಪಟ್ಟದ್ದು, ರಕ್ಷಿಸಲ್ಪಟ್ಟಂತಹ ಹೇಳಿಕೆಗಳು. ಹಬ್ಸ್ ಮತ್ತು ಬೆಂಥಾಮ್ ಅವರ ಪ್ರಕಾರ ಹಕ್ಕು ಅಂದರೆ ಏನು? ರಾಜ್ಯದಿಂದ ನೀಡಲ್ಪಟ್ಟಿರುವ ಅಥವಾ ಮಾನ್ಯ ಮಾಡಲ್ಪಟ್ಟಿರುವಂತಹದನ್ನು ರಕ್ಷಿಸಲ್ಪಟ್ಟಂತಹ ಹೇಳಿಕೆ ಇದೆಯಲ್ಲ, ಅದು ಹಕ್ಕುಗಳು ಅಂತ ಹೇಳಿದ್ದಾರೆ. ಇನ್ನು ಹಕ್ಕುಗಳ ಸ್ವರೂಪ ಮತ್ತು ಲಕ್ಷಣಗಳನ್ನು ನೋಡಿದರೆ ಅದರಲ್ಲಿ ಅವರು 7 ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಹಕ್ಕುಗಳ ಸ್ವರೂಪ ಮತ್ತು ಲಕ್ಷಣಗಳಲ್ಲಿ ಅದನ್ನು ನಾನು ನಿಧಾನವಾಗಿ ನಿಮಗೆ ಹೇಳ್ತಾ ಹೋಗ್ತೇನೆ, ಸರಿಯಾಗಿ ಕೇಳ್ಕೊಳ್ಳಿ. ಹಕ್ಕುಗಳ ಸ್ವರೂಪ ಅಥವಾ ಲಕ್ಷಣಗಳು. ಹಕ್ಕುಗಳು ಸಮಾಜದಲ್ಲಿ ಅಸ್ತಿತ್ವದಲ್ಲಿರುತ್ತವೆ, ಸಮಾಜದ ಹೊರಗೆ ಲಭ್ಯವಿರುವುದಿಲ್ಲ. ಅಂದರೆ ಸಮಾಜದ ಹೊರತಾಗಿ ಹಕ್ಕುಗಳು ಇರುವುದಿಲ್ಲ. 2ನೇ ಪಾಯಿಂಟ್ಸ್, ಹಕ್ಕುಗಳು ಮತ್ತು ಕರ್ತವ್ಯಗಳು ಜೊತೆಯಾಗಿ ಹೋಗುತ್ತದೆ. ಒಬ್ಬನ ಹಕ್ಕು ಉಳಿದವರ ಕರ್ತವ್ಯವಾಗಿರುತ್ತದೆ. ಹಕ್ಕುಗಳು ಕರ್ತವ್ಯದೊಡನೆ ಸಂಬಂಧವನ್ನು ಹೊಂದಿದೆ. 3, ಹಕ್ಕುಗಳು ಸಾರ್ವತ್ರಿಕ ಕಲ್ಯಾಣದ ಗುರಿಯನ್ನು ಹೊಂದಿರುತ್ತದೆ. ಹಕ್ಕುಗಳು ಸಾರ್ವತ್ರಿಕ ಕಲ್ಯಾಣದ ಗುರಿಯನ್ನು ಹೊಂದಿರುತ್ತದೆ. 4, ಹಕ್ಕುಗಳು ಸಮಾಜ ಮತ್ತು ರಾಜ್ಯದಿಂದ ಮನ್ನಣೆಯನ್ನು ಪಡೆದಿದ್ದು ರಾಜ್ಯದ ಕಾನೂನುಗಳ ಬೆಂಬಲ ಹೊಂದಿರುತ್ತದೆ. ಹಕ್ಕುಗಳಿಗೆ ರಾಜ್ಯದ ಕಾನೂನಿಗೆ ಬೆಂಬಲವಿಲ್ಲದಿದ್ದರೆ ಅವುಗಳು ಅರ್ಥಹೀನವಾಗುತ್ತದೆ. 5ನೇ ಪಾಯಿಂಟ್, ಹಕ್ಕುಗಳು ನಿಶ್ಚಲವಲ್ಲ, ಅವು ವಿಕಾಸವನ್ನು ಹೊಂದುತ್ತವೆ. ಕಾಲ ಬದಲಾದಂತೆ ಮಾರ್ಪಾಡು ಕೂಡ ಆಗುತ್ತದೆ. ಸಮಾಜ ಮತ್ತು ಮಾನವರ ಅವಶ್ಯಕತೆಗಳಿಗೆ ತಕ್ಕಂತೆ ಸ್ಪಂದಿಸುತ್ತದೆ. 6, ಹಕ್ಕುಗಳನ್ನು ನಿರಂಕುಶವಾಗಿ ಬಳಸುವಂತಿಲ್ಲ. ಹಕ್ಕುಗಳೆಂದರೆ ಸ್ವೇಚ್ಛಾವೃತ್ತಿಯಲ್ಲ. ಹಕ್ಕುಗಳಿಗೂ ನಿರ್ದಿಷ್ಟ ಮಿತಿಗಳುಂಟು. ಅನಿರ್ಬಂಧಿತ ಹಕ್ಕುಗಳನ್ನು ಹೊಂದುವುದು ಅರ್ಥಹೀನವಾಗುತ್ತದೆ. ಈ ನಿರ್ಬಂಧಗಳನ್ನು ಕರ್ತವ್ಯಗಳ ರೂಪದಲ್ಲಿ ಕಾಣಬಹುದು. ಹಕ್ಕುಗಳು ಕರ್ತವ್ಯಗಳು ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. 7, ಹಕ್ಕುಗಳು ಪೌರರ ವ್ಯಕ್ತಿತ್ವದ ಸರ್ವಾಂಗೀಣ ಅಭಿವೃದ್ಧಿಗೆ ಅವಶ್ಯಕವಾಗಿದೆ ಮತ್ತು ರಾಜ್ಯವು ಹಕ್ಕುಗಳನ್ನು ಸಂರಕ್ಷಿಸುತ್ತದೆ. ಪ್ರತಿಯೊಂದು ರಾಜ್ಯವನ್ನು ಅದು ನೀಡುವ ಮತ್ತು ಸಂರಕ್ಷಿಸುವ ಹಕ್ಕುಗಳಿಂದ ಗುರುತಿಸಲಾಗುತ್ತದೆ ಎಂದು H.J. ಲಾಸ್ಕಿ ಅವರು ಹೇಳಿರುವುದು ಸೂಕ್ತವಾಗಿದೆ. ಇದು ಹಕ್ಕುಗಳ ಸ್ವರೂಪ ಮತ್ತು ಲಕ್ಷಣಗಳಲ್ಲಿ ಬರುವಂಥದ್ದು. ಇನ್ನು ಬರುವಂತಹದ್ದು ಹಕ್ಕುಗಳ ಪ್ರಾಮುಖ್ಯತೆ. ಹಕ್ಕುಗಳ ಪ್ರಾಮುಖ್ಯತೆ ಅಂತ ನಾವು ಬಂದಾಗ ಅದರಲ್ಲಿ ಮುಖ್ಯವಾಗಿ ಹಕ್ಕುಗಳು ಯಾಕೆ ಸಹಾಯಕವಾಗಿದೆ, ಅದರ ಪ್ರಾಮುಖ್ಯತೆ ಏನು, ಅದು ತನ್ನನ್ನು ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ರಾಜಕೀಯವಾಗಿ, ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಸಾಧ್ಯವಾಗ್ತದೆ. ಅದನ್ನೇ ನಾವು ಪಾಯಿಂಟ್ಸ್ ಆಗಿ ತಗೊಳ್ಳುವಂಥದ್ದು. ಹಕ್ಕುಗಳ ಪ್ರಾಮುಖ್ಯತೆ ಅಂತ ಬಂದಾಗ ಹಕ್ಕುಗಳು ನಮಗೆ ಸಾಮಾಜಿಕವಾಗಿ ತೊಡಗಿಸಿಕೊಳ್ಳಲು ಸಹಾಯಕವಾಗಿದೆ. ಹಕ್ಕುಗಳು ಸಾಂಸ್ಕೃತಿಕವಾಗಿ ತೊಡಗಿಸಿಕೊಳ್ಳಲು ಸಹಕಾರಿಯಾಗಿದೆ. ಹಕ್ಕುಗಳಿಂದಾಗಿ ರಾಜಕೀಯ ನಮಗೆ ಸಹಾಯಕವಾಗ್ತದೆ. ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಸಹಾಯಕವಾಗ್ತದೆ. ಅದನ್ನೇ ನಾವು ಪಾಯಿಂಟ್ಸ್ ಆಗಿ ತಗೊಳ್ಬೇಕಾಗ್ತದೆ. ಈ ಹಕ್ಕುಗಳ ಪ್ರಾಮುಖ್ಯತೆಯಿಂದ ಜೀವಿಸುವ ಹಕ್ಕು ಅವಶ್ಯಕವಾಗಿ ಬೇಕಾಗುವಂಥದ್ದು. ಮನುಷ್ಯನಾಗಿ ಬದುಕಲು ಹಕ್ಕುಗಳು ತುಂಬಾ ಅವಶ್ಯಕವಾಗಿರುವಂಥದ್ದು. ಅದನ್ನೇ ಪಾಯಿಂಟ್ಸ್ ಆಗಿ ತಗೊಳ್ಳಿ. ಎಲ್ಲವನ್ನು ಕೂಡ ಓದ್ಕೊಳ್ಬೇಕು ಅಂತ ಇಲ್ಲ. ನೀವಾಗ ವ್ಯಕ್ತಿಯ ಅಸ್ತಿತ್ವ 1 ಪಾಯಿಂಟ್ಸ್, ಜೀವನ ವಿಕಾಸ 2 ಪಾಯಿಂಟ್, ಅಭಿವೃದ್ಧಿ, ಸಮಾಜದ ಅಭಿವೃದ್ಧಿ, ಇದನ್ನೆಲ್ಲ ನಾವು ಪಾಯಿಂಟ್ಸ್ ಆಗಿ ತಗೊಳ್ಬೇಕು ಹಕ್ಕುಗಳ ಪ್ರಾಮುಖ್ಯತೆ ಬಂದಾಗ. ನಂತರ ಬರುವಂಥದ್ದು ಕರ್ತವ್ಯ. ಕರ್ತವ್ಯ ಅಂದರೆ ಏನು? ಕರ್ತವ್ಯ ಅಂದರೆ ಬಾಧ್ಯತೆ. ಅದರಲ್ಲಿ ನಾವು ಕರ್ತವ್ಯವನ್ನು ನೋಡಿದರೆ ಏನೆಲ್ಲ ನಮಗೆ ಆ ರೀತಿಯಲ್ಲಿ ಬರ್ತದೆ ಅಥವಾ ಅದರ ಒಂದು ಮುಖ್ಯವಾದ ಕರ್ತವ್ಯಗಳೆಂದರೆ ಪ್ರತಿಯೊಬ್ಬ ಪ್ರಜೆಯು ತನ್ನ ದೇಶಕ್ಕೆ ನಿಷ್ಠನಾಗಿರಬೇಕು. ಕಾನೂನಿಗೆ ವಿಧೇಯತೆ ಮತ್ತು ಅದರ ಪಾಲನೆಯನ್ನು ಮಾಡಬೇಕು. 3, ತೆರಿಗೆ ಪಾವತಿಸಬೇಕು. 4, ಪ್ರಾಮಾಣಿಕವಾಗಿ ಮತದಾನವನ್ನು ಮಾಡುವಂಥದ್ದು. ಶಾಂತಿ ವ್ಯವಸ್ಥೆ ಕಾಪಾಡುವಲ್ಲಿ ನೆರವು. ಈ ಥರ ಕರ್ತವ್ಯಗಳನ್ನು ಮಾಡುವಂಥದ್ದನ್ನು ಕಾಣ್ತದೆ. ಅದನ್ನಷ್ಟನ್ನು ಸ್ವಲ್ಪ ಓದ್ಕೊಳ್ಬೇಕಾಗ್ತದೆ. ಇನ್ನು ನಾವು ನೋಡುವಂಥದ್ದು ರಾಜ್ಯದ ವಿಕಾಸಕ್ಕೆ ಅಥವಾ ಉಗಮಕ್ಕೆ ಕಾರಣವಾದ ಅಂಶಗಳು. ಆ ಪಾಯಿಂಟ್ಸ್ಗಳನ್ನಷ್ಟೇ ಕಲ್ತರೆ ಸಾಕಿದ್ದು, ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ. ಆದರೂ ಕೂಡ ನಿಮಗೆ ಗೊತ್ತಿರಲಿ ಎನ್ನುವ ಕಾರಣದಿಂದಾಗಿ ಹೇಳ್ತಾ ಇರುವಂಥದ್ದು. ರಾಜ್ಯದ ವಿಕಾಸಕ್ಕೆ
ಅಥವಾ ಉಗಮಕ್ಕೆ, ಒಂದು ರಾಜ್ಯ ಉಗಮ ಆಗಬೇಕು ಅಂತಾದರೆ ಅದಕ್ಕೆ ಕಾರಣ ಏನು ಅಂದರೆ, 1 ರಕ್ತ ಸಂಬಂಧ, 2 ಧರ್ಮ, 3 ಆರ್ಥಿಕ ಅಂಶಗಳು, 4 ಯುದ್ಧ ಅಥವಾ ಶಕ್ತಿ, 5 ರಾಜಕೀಯ ಪ್ರಜ್ಞೆ ಅಂತ ಬರ್ತದೆ. ಅದರಲ್ಲಿ ಜಾನ್ ಲಾಕ್ ಅವರ ಬಗ್ಗೆ ಕೇಳುವಂತಹ ಪ್ರಶ್ನೆಯಾಗಿದೆ ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು, 10 ಅಂಕಕ್ಕೆ ಬರುವಂತಹ ಪ್ರಶ್ನೆ. ಇದರಲ್ಲಿ ನಾವು ನೋಡಿದರೆ ಜಾನ್ ಲಾಕ್ ಅವರ ಸಾಮಾಜಿಕ ಒಪ್ಪಂದದ ಬಗ್ಗೆ ಹೇಳ್ತಾರೆ. ಮೊದಲಿಗೆ ಜಾನ್ ಲಾಕ್ ಅವರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಅವರ ಸಾಮಾಜಿಕ ಒಪ್ಪಂದದ ಬಗ್ಗೆ ಕೂಡ ತಿಳ್ಕೊಳ್ತಾ ಹೋಗುವ. ರಾಜ್ಯದ ಉಗಮದ ಬಗ್ಗೆ ಸಾಮಾಜಿಕ ಒಪ್ಪಂದದ ಸಿದ್ಧಾಂತವನ್ನು ಪ್ರತಿಪಾದಿಸಿದವರಲ್ಲಿ ಸುಪ್ರಸಿದ್ಧ ಇಂಗ್ಲಿಷ್ ರಾಜನೀತಿಜ್ಞ ಜಾನ್ ಲಾಕರು ಒಬ್ಬರು. ಥಾಮಸ್ ಹಬ್ಸರ್ ನಿರಂಕುಶ ಪ್ರಭುತ್ವವನ್ನು ಸಮರ್ಥಿಸಿದಂತೆ ಜಾನ್ ಲಾಕ್ ಸಾಂಕುಶ ಪ್ರಭುತ್ವವನ್ನು ಸಮರ್ಥಿಸಿ 1690ರಲ್ಲಿ ಪ್ರಕಟವಾದ ತನ್ನ ಒಂದು ಟ್ಯೂಟ್ರಿಟೈಸ್ ಆಫ್ ಸಿವಿಲ್ ಗವರ್ಮೆಂಟ್ ಎಂಬ ಗ್ರಂಥದಲ್ಲಿ ಸಾಮಾಜಿಕ ಒಪ್ಪಂದದ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ. ತನ್ನ ಗ್ರಂಥದಲ್ಲಿ ಲಾಕ್ನು ಇಂಗ್ಲೆಂಡಿನ ಮಹಾಕ್ರಾಂತಿಯನ್ನು ಸಮರ್ಥಿಸಿದ್ದಾರೆ. ಹಾಬ್ಸ್ನಂತೆ ರಾಜ್ಯ ಸ್ಥಾಪನೆಗೆ ಸಾಮಾಜಿಕ ಒಪ್ಪಂದವೇ ಮೂಲ ಕಾರಣ ಎಂದು ಒಪ್ಪಿದರೂ ಕೂಡ ಲಾಕ್ರವರ ವಾದದ ರೀತಿ ಹಾಬ್ಸ್ಗಿಂತ ಭಿನ್ನವಾದದ್ದು ಅಂತ ಕಾಣ್ತದೆ. ಸ್ವಾಭಾವಿಕ ಸ್ಥಿತಿಯ ಬಗ್ಗೆ ಹೇಳ್ತಾರೆ, ಹಾಗೆ ಸಾಮಾಜಿಕ ಒಪ್ಪಂದದ ಬಗ್ಗೆ ಕೂಡ ಅವರು ತಿಳಿಸ್ತಾ ಹೋಗ್ತಾರೆ. ಸಾಮಾಜಿಕ ಒಪ್ಪಂದದಲ್ಲಿ ನಾವು ಈ ರೀತಿ ಅವರು ಕೊಟ್ಟರೆ ನಾವು ಅದನ್ನು ಕೆಲವೊಂದು ಪಾಯಿಂಟ್ಸ್ಗಳನ್ನಷ್ಟೇ ಬರಿತಾ ಹೋದರೆ ಸಾಕು. ನೋಡಿ, ಇಲ್ಲಿ ನಾನು ಈ ರೀತಿಯಾಗಿ ಮಾಡ್ಕೊಂಡಿದ್ದೇನೆ. ಮೊದಲನೆಯದು ಸಾಮಾಜಿಕ ಒಪ್ಪಂದ, ಎರಡನೆಯದು ರಾಜಕೀಯ ಒಪ್ಪಂದ. ಸಾಮಾಜಿಕ ಒಪ್ಪಂದ ಮತ್ತು ರಾಜಕೀಯ ಒಪ್ಪಂದದ ಬಗ್ಗೆ ಬರೆಯಿರಿ. ನೈಸರ್ಗಿಕ ಸ್ಥಿತಿಯಲ್ಲಿದ್ದಂತಹ ಮಾನವರು ಅಲ್ಲಿದ್ದಂತಹ ಅನಾನುಕೂಲತೆಗಳಿಂದ ಬಿಡುಗಡೆ ಹೊಂದಲು ತಮ್ಮಲ್ಲಿಯೇ ಒಪ್ಪಂದವನ್ನು ಮಾಡಿಕೊಳ್ತಾರೆ, ನಾಗರಿಕ ಸಮಾಜವನ್ನು ಸ್ಥಾಪಿಸ್ತಾರೆ. ಇದು ಸಾಮಾಜಿಕ ಒಪ್ಪಂದದಿಂದ ನೈಸರ್ಗಿಕ ಸ್ಥಿತಿ ಅಂತ್ಯವಾಯಿತು. ಆದರೆ ಕಾನೂನುಗಳನ್ನು ರಚಿಸುವುದಕ್ಕೂ ಅವುಗಳನ್ನು ಅನುಷ್ಠಾನಕ್ಕೆ ತರುವುದು ಜನರು ಮತ್ತೊಂದು ಒಪ್ಪಂದವನ್ನು ಕೂಡ ಮಾಡಿಕೊಳ್ಳಬೇಕಾಯಿತು ಎಂದು ಲಾಕ್ ಅವರು ಹೇಳ್ತಾರೆ. ಈ ಒಪ್ಪಂದದ ಅಧಿಕಾರದಲ್ಲಿ ಸಾಮಾಜಿಕ ಒಪ್ಪಂದ ಮತ್ತು ರಾಜಕೀಯ ಒಪ್ಪಂದ ಇದೆ ಎನ್ನುವಂಥದ್ದು ಅವರು ಹೇಳ್ತಾರೆ. ಈ ಎರಡು ಒಪ್ಪಂದಗಳನ್ನು ಅವರು ಮಾಡ್ತಾರೆ. ಜಾನ್ ಲಾಕ್ ಅವರ ಸಿದ್ಧಾಂತದ ಮುಖ್ಯಾಂಶ ಏನಂದರೆ, ಈ ಒಂದು ಒಪ್ಪಂದ ದ್ವಿಪಕ್ಷೀಯವಾದುದು. ಈ ರೀತಿ ಉದ್ದವಾಗಿ ಅವರು ಉತ್ತರವನ್ನು ಕೊಟ್ಟಿರ್ತಾರೆ ಅಥವಾ ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಅದರ ಮೇನ್ ವಿಚಾರವನ್ನಷ್ಟೇ ತಗೊಂಡು ಅಂಡರ್ಲೈನನ್ನು ಮಾಡಿದ್ದೇನೆ ನೋಡಿ. ಆ ವಿಚಾರವನ್ನಷ್ಟೇ ಓದಿದರೆ ಸಾಕು. ಒಂದು ವೇಳೆ ಇಲ್ಲ ನನಗೆ ಸಂಪೂರ್ಣವಾಗಿ ಓದಬೇಕು ಅಂತ ಇದ್ದವರು ಖಂಡಿತವಾಗಿಯೂ ನೀವು ಅವರು ಕೊಟ್ಟಿರುವಂಥ ಪಾಯಿಂಟ್ಸನ್ನು ಎಲ್ಲವನ್ನು ಕೂಡ ಓದ್ತಾ ಹೋಗಿ. ನಾನಿಲ್ಲಿ ಮುಖ್ಯವಾದಂಥ ವಿಚಾರಗಳನ್ನಷ್ಟೇ ಗುರುತನ್ನು ಹಾಕ್ಕೊಂಡಿರುವಂಥದ್ದು, ಅಂಡರ್ಲೈನನ್ನು ಮಾಡಿರುವಂಥದ್ದು, ಅದನ್ನಷ್ಟನ್ನು ಕೂಡ ಓದಿದರೂ ಸಾಕಾಗ್ತದೆ. ಜಾನ್ ಲಾಕ್ ಅವರ ಸಿದ್ಧಾಂತದ ಮುಖ್ಯಾಂಶಗಳಲ್ಲಿ 1, ಒಪ್ಪಂದವು ದ್ವಿಪಕ್ಷೀಯವಾದುದು. ಎರಡನೇದು, ಅದು ನೈಸರ್ಗಿಕ ಕಾನೂನುಗಳನ್ನು ಅರ್ಥೈಸುತ್ತದೆ, ಬಿಟ್ಟುಕೊಟ್ಟು ಅರ್ಥೈಸುವ ಮತ್ತು ಅವುಗಳನ್ನು ಅನುಷ್ಠಾನಕ್ಕೆ ತರುವಂಥ ಹಕ್ಕನ್ನು ಬಿಟ್ಟುಕೊಟ್ಟು ಉಳಿದೆಲ್ಲ ಹಕ್ಕುಗಳನ್ನು ತಮ್ಮಲ್ಲಿ ಉಳಿಸಿಕೊಳ್ತದೆ. ಕೇವಲ ವ್ಯಕ್ತಿಗಲ್ಲ, ವ್ಯಕ್ತಿಯ ಗಣಕ್ಕಿಲ್ಲ. ಇದು ವ್ಯಕ್ತಿಗಲ್ಲ ಅಥವಾ ವ್ಯಕ್ತಿಯ ಗಣಕ್ಕಿಲ್ಲ. ಇನ್ನು ಸರಕಾರವು ಜನರ ಸಮ್ಮತಿಯನ್ನು ಅವಲಂಬಿಸಿರಬೇಕೆಂದು ಅಧಿಕಾರ ಹೇಳುವಂಥದ್ದು. ಜನರಿಗೆ ದಂಗೆ ಏಳುವ ಹಕ್ಕನ್ನು ಮಾನ್ಯ ಮಾಡಿದ್ದಾರೆ. ಇನ್ನು ಉದಾರತಾವಾದಕ್ಕೆ ಪ್ರಥಮವಾಗಿ ಅಡಿಪಾಯವನ್ನು ಹಾಕಿದ್ದಾರೆ. ಜಾನ್ ಲಾಕ್ ಅವರು ರಾಜಕೀಯ ಪರಮಾಧಿಕಾರಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿ ರಾಜ್ಯ ಮತ್ತು ಸರಕಾರಗಳ ನಡುವೆ ವ್ಯತ್ಯಾಸವನ್ನು ಮಾಡಿದ್ದಾರೆ. ಅಧಿಕಾರ ಪ್ರತ್ಯೇಕತಾ ತತ್ವವನ್ನು ಅಂಗೀಕರಿಸಿದ್ದಾರೆ. ಅಧಿಕಾರದ ಪ್ರತ್ಯೇಕತಾ ತತ್ವವನ್ನು ಅಂಗೀಕರಿಸಿರುವಂಥದ್ದನ್ನು ಕಾಣ್ಬೋದು. ಜಾನ್ ಲಾಕ್ ಅವರ ಸಾಮಾಜಿಕ ಒಪ್ಪಂದ, ಸ್ವಾಭಾವಿಕ ಸ್ಥಿತಿ ಮತ್ತು ಸಾಮಾಜಿಕ ಒಪ್ಪಂದ ಮುಖ್ಯವಾಗಿರುವಂತಹ 10 ಅಂಕಕ್ಕೆ ಕೇಳಿರುವಂತಹ ಒಂದು ಪ್ರಶ್ನೆಯಾಗಿದೆ ಸ್ನೇಹಿತರೆ. ಇನ್ನು ಇದರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆ, ರಾಜ್ಯದ ಉಗಮದಲ್ಲಿ ದೈವಿಕ ಸಿದ್ಧಾಂತ, ಶಕ್ತಿ ಸಿದ್ಧಾಂತ. ರಾಜ್ಯದ ಉಗಮಕ್ಕೆ ಇರುವಂಥ ಸಿದ್ಧಾಂತ, ಅದರಲ್ಲಿ ದೈವಿಕ ಸಿದ್ಧಾಂತದ ಬಗ್ಗೆ 10 ಅಂಕಕ್ಕೆ ಕೇಳಿದ್ದಾರೆ. ಆ ಒಂದು ದೈವಿಕ ಸಿದ್ಧಾಂತದಲ್ಲಿ ನಾನಿಲ್ಲಿ ಅಂಡರ್ಲೈನನ್ನು ಮಾಡಿಕೊಂಡು ಹೋಗಿದ್ದೇನೆ, ಅದನ್ನಷ್ಟೇ ನಿಮಗೆ ಹೇಳ್ತಾ ಹೋಗ್ತೇನೆ. ಅದು ತುಂಬಾ ಮುಖ್ಯವಾದಂಥ ವಿಚಾರ, ಅದನ್ನಷ್ಟೇ ಪಾಯಿಂಟ್ಸ್ ರೀತಿಯಲ್ಲಿ ಬರಿತಾ ಹೋಗಿ. ರಾಜ್ಯದ ಉಗಮದ ದೈವಿಕ ಸಿದ್ಧಾಂತ. ರಾಜ್ಯದ ಮೂಲಕ್ಕೆ ಸಂಬಂಧಿಸಿದ ಸಿದ್ಧಾಂತಗಳಲ್ಲಿ ದೈವಿಕ ಸಿದ್ಧಾಂತವು ಅತ್ಯಂತ ಪುರಾತನವಾದ ಸಿದ್ಧಾಂತವಾಗಿರುವಂಥದ್ದು. ಈ ಸಿದ್ಧಾಂತದ ಪ್ರಕಾರ ರಾಜ್ಯವು ದೇವರಿಂದ ಸೃಷ್ಟಿತವಾಗಿರುತ್ತದೆ. ದೇವರ ಪ್ರತಿನಿಧಿಯಾದಂತಹ ರಾಜನ ಮೂಲಕವೇ ಆಳಲ್ಪಡ್ತದೆ. ರಾಜನು ದೇವರ ಪ್ರತಿನಿಧಿಯಾಗಿದ್ದಾನೆ.
ರಾಜ್ಯವು ದೇವರಿಂದ ಸೃಷ್ಟಿಸಲ್ಪಟ್ಟಿದೆ. ಅದು ದೇವರ ಪ್ರತಿನಿಧಿಯಾದಂತಹ ರಾಜನ ಮೂಲಕ ಆಳಲ್ಪಡುತ್ತದೆ. ರಾಜನು ದೇವರ ಪ್ರತಿನಿಧಿಯಾಗಿದ್ದಾನೆ. ರಾಜನು ದೈವಾಂಶ ಸಂಭೂತ. ಆತನು ದೇವರಿಗೆ ಮಾತ್ರ ಹೊಣೆಯಾಗಿರುತ್ತಾನೆ. ಆದ್ದರಿಂದ ರಾಜನಿಗೆ ವಿಧೇಯನಾಗಿರಬೇಕಾದುದು ಪ್ರಜೆಗಳ ಕರ್ತವ್ಯವಾಗಿದೆ ಅಂತ ಹೇಳ್ತಾರೆ. ರಾಜನನ್ನು ಪ್ರತಿಭಟಿಸುವುದು ಅಪರಾಧ ಮತ್ತು ಅಧರ್ಮವಾಗುತ್ತದೆ ಎಂದು ಈ ಸಿದ್ಧಾಂತ ಪ್ರತಿಪಾದಕರು ತಿಳಿಸಿದ್ದಾರೆ. ಈ ಸಿದ್ಧಾಂತದ ಪ್ರಕಾರ ದೊರೆಯು ಪ್ರಜೆಗಿಂತ ಕಾನೂನುಗಳಿಗಿಂತ ಮಿಗಿಲಾದವನು. ರಾಜನ ಅಧಿಕಾರಕ್ಕೆ ಮಿತಿಯೇ ಇಲ್ಲವೆಂದು, ಆತನ ನುಡಿಯೇ ಕಾನೂನೆಂದು, ಆತನ ಕಾರ್ಯಗಳೆಲ್ಲವೂ ದೇವರು ಕೈಗೊಂಡ ಕಾರ್ಯಗಳೆಂದು ಭಾವಿಸಬೇಕೆಂದು, ರಾಜನನ್ನು ಪ್ರಶ್ನಿಸಬಾರದು, ಪ್ರಶ್ನಿಸಿದರೆ ದೇವರ ಶಾಪಕ್ಕೆ ಗುರಿಯಾಗುತ್ತಾರೆ ಎಂದು ದೈವಿಕ ಸಿದ್ಧಾಂತಗಳು ಪ್ರತಿಪಾದಿಸುತ್ತಾರೆ. ಈ ಒಂದು ಸಿದ್ಧಾಂತದ ಮುಖ್ಯಾಂಶ ಅಂದರೆ 1. ರಾಜ್ಯವು ದೇವರ ಆಜ್ಞೆಯಿಂದ ಸ್ಥಾಪಿತವಾಗಿದೆ. 2. ಅದರ ಪ್ರಭುಗಳು ದೇವರಿಂದ ನೇಮಕವಾದವರು. 3. ದೊರೆಗಳು ದೇವರಿಗೆ ಮಾತ್ರ ಹೊಣೆಯಾಗಿರುತ್ತಾನೆ. 4. ಪ್ರಜೆಗಳು ದೇವರಿಗೆ ವಿಧೇಯರಾಗಿರಬೇಕು. 5. ದೊರೆಯು ಪ್ರಜೆಗಳಿಗಾಗಲಿ ಅಥವಾ ಕಾನೂನುಗಳಿಗಾಗಲಿ ಒಳಪಟ್ಟಿರುವುದಿಲ್ಲ. ರಾಜನು ದೈವಾಂಶ ಪುರುಷ ಎನ್ನುವಂಥದ್ದನ್ನು ಅವರು ನಂಬಿರ್ತಾರೆ ದೈವಿಕ ಸಿದ್ಧಾಂತದಲ್ಲಿ. ಕ್ರೈಸ್ತ ಮತದ ಉದಯದೊಂದಿಗೆ ಈ ಸಿದ್ಧಾಂತಕ್ಕೆ ಒಂದು ಹೊಸ ಹುರುಪು ಬರ್ತದೆ. ಆಗಿನ ಕಾಲದಲ್ಲಿ ದೇವರೇ ದೊಡ್ಡವನೆಂದು, ದೇವರ ಸಮಸ್ತ ಅಧಿಕಾರಕ್ಕೆ ಕಾರಣರೆಂದು ಕ್ರೈಸ್ತ ಮಠಾಧಿಪತಿಗಳು ಕೂಡ ಭಾವಿಸಿದ್ದರು. ಇದರಲ್ಲಿ ಮತ್ತೊಂದು ಪಾಯಿಂಟ್ ಶಕ್ತಿ ಸಿದ್ಧಾಂತ. ಶಕ್ತಿ ಸಿದ್ಧಾಂತದಲ್ಲಿ ಯುದ್ಧವು ರಾಜನಿಗೆ ಜನ್ಮ ಕೊಟ್ಟಿರುವಂಥದ್ದು. ಈ ರೀತಿ ಜಯಿಸಲ್ಪಟ್ಟ ಕುಟುಂಬಗಳು ಬುಡಕಟ್ಟುಗಳಾಗಿ ರೂಪುಗೊಂಡು ಬಲಿಷ್ಠವಾದ ನಾಯಕನ ನಿಯಂತ್ರಣಕ್ಕೆ ಒಳಪಟ್ಟಿದ್ದವು. ಇನ್ನೂ ಹೆಚ್ಚಿನ ಅಧಿಕಾರಕ್ಕಾಗಿ ವಿವಿಧ ಬುಡಕಟ್ಟು ಜನಗಳು ಬಲಹೀನ ಬುಡಕಟ್ಟುಗಳನ್ನು ಜಯಿಸಿ ಅವುಗಳನ್ನು ತಮ್ಮ ಅಧೀನಕ್ಕೆ ಒಳಪಡಿಸಿಕೊಂಡರು. ನಾಯಕನೇ ದೊರೆಯಾಗುವಂಥದ್ದನ್ನು ಕಾಣಬಹುದು ಶಕ್ತಿ ಸಿದ್ಧಾಂತದಲ್ಲಿ. ಇನ್ನು ಪಿತೃಪ್ರಧಾನ ಸಿದ್ಧಾಂತವು ರಾಜ್ಯಕ್ಕೆ ಕುಟುಂಬವೇ ಮೂಲವೆಂದು ಈ ಸಿದ್ಧಾಂತವು ಪ್ರತಿಪಾದಿಸುತ್ತದೆ. ಕುಟುಂಬದ ವಿಕಾಸದಿಂದ ರಾಜ್ಯ ಉತ್ಪತ್ತಿಯಾಗಿದೆ ಎಂದು ಅಭಿಪ್ರಾಯಪಡಲಾಗಿದೆ. ಆದರೆ ಕೆಲವರ ಪ್ರಕಾರ ರಾಜ್ಯವು ಪಿತೃಪ್ರಧಾನ ಕುಟುಂಬದ ವಿಕಾಸದ ಫಲವತ್ತತೆ ಎಂದು, ಮತ್ತೆ ಕೆಲವರ ಪ್ರಕಾರ ರಾಜ್ಯವು ಮಾತೃಪ್ರಧಾನ ಕುಟುಂಬದ ಪರಿಣಾಮವಾಗಿದೆ. ರಾಜ್ಯವು ಪಿತೃಪ್ರಧಾನ ಕುಟುಂಬದ ವಿಸ್ತರಣೆ ಎಂದು ಈ ಸಿದ್ಧಾಂತವು ಪ್ರತಿಪಾದಿಸುತ್ತದೆ. ಈ ಸಿದ್ಧಾಂತದ ಮುಖ್ಯ ಪ್ರತಿಪಾದಕರು ಸರ್ ಹೆನ್ರಿ ಮೇನ್ರವರು ತಮ್ಮ ಗ್ರಂಥಗಳಾದ ಪ್ರಾಚೀನ ಕಾಲದ ಕಾನೂನು ಅದರಲ್ಲಿ ಅವರು ತಿಳಿಸುವಂಥದ್ದನ್ನು ಕಾಣ್ಬೋದು. ಇಲ್ಲಿ ಇದರ ಮುಖ್ಯ ಲಕ್ಷಣ ಪಿತೃಪ್ರಧಾನ ಕುಟುಂಬದ ಲಕ್ಷಣಗಳು: ಗಂಡು ಸಂತಾನದ ಸಂಬಂಧ, ಶಾಶ್ವತ ವಿವಾಹ, ಪಿತೃವಿನ ಅಧಿಕಾರ. ಸರ್ ಹೆನ್ರಿ ಮೇನ್ ಅವರು ಹೇಳುವಂಥದ್ದನ್ನು ಕಾಣ್ಬೋದು. ಇನ್ನು ಮಾತೃಪ್ರಧಾನ ಸಿದ್ಧಾಂತದಲ್ಲಿ ಮ್ಯಾಕ್ಲಿನನ್, ಮಾರ್ಗನ್ ಮತ್ತು ಜೆಂಗ್ಸ್ ಮುಂತಾದವರು ಮಾತ್ರ ಪ್ರಧಾನ ಕುಟುಂಬ ಸಿದ್ಧಾಂತದ ಮುಖ್ಯ ಪ್ರತಿಪಾದಕರು. ಮಾತೃಪ್ರಧಾನ ಸಿದ್ಧಾಂತವು ಪಿತೃಪ್ರಧಾನ ಸಿದ್ಧಾಂತವನ್ನು ನಿರಾಕರಿಸುತ್ತದೆ. ಹಿಂದಿನ ಸಾಮಾಜಿಕ ವ್ಯವಸ್ಥೆಯ ಮೂಲ ಘಟಕವಾದ ಕುಟುಂಬವು ಮಾತೃಪ್ರಧಾನ ಕುಟುಂಬವಾಗಿತ್ತೆಂದು, ಇಂತಹ ಕುಟುಂಬದ ವಿಸ್ತರಣೆಯಿಂದ ರಾಜ್ಯ ಸ್ಥಾಪನೆಯಾಯಿತೆಂದು ಈ ಸಿದ್ಧಾಂತ ಪ್ರತಿಪಾದಕರು ಅಭಿಪ್ರಾಯವನ್ನು ಪಟ್ಟಿರ್ತಾರೆ. ಮಾತೃಪ್ರಧಾನ ಸಿದ್ಧಾಂತದ ಲಕ್ಷಣಗಳು: ತಾತ್ಕಾಲಿಕ ಅಥವಾ ಅಸ್ಥಿರ ವಿವಾಹ ಪದ್ಧತಿ ಅಂದಿನ ರೂಢಿಯಾಗಿತ್ತು. 2 ರಕ್ತ ಸಂಬಂಧವನ್ನು ಹೆಂಗಸಿನ ಮೂಲಕವೇ ಗುರುತಿಸಲಾಗುತ್ತಿತ್ತು. ತಾಯಿಯ ಅಧಿಕಾರಕ್ಕೆ ಮಾನ್ಯತೆ ಕೂಡ ಇರ್ತಾ ಇತ್ತು. ಹೆಂಗಸರು ಮಾತ್ರವೇ ಅಧಿಕಾರ ಮತ್ತು ಆಸ್ತಿಯ ಉತ್ತರಾಧಿಕಾರಿಗಳು ಕೂಡ ಆಗಿದ್ದರು ಎನ್ನುವಂಥದ್ದನ್ನು ಅದರಲ್ಲಿ ಕಾಣಬಹುದಾಗಿದೆ. ಇವಿಷ್ಟು 4 ಸಿದ್ಧಾಂತಗಳು. ಅದು ರಾಜ್ಯದ ಉಗಮದ ಸಿದ್ಧಾಂತ, ರಾಜ್ಯ ಉಗಮದ ದೈವಿಕ ಸಿದ್ಧಾಂತ, ಶಕ್ತಿ ಸಿದ್ಧಾಂತ, ಪಿತೃಪ್ರಧಾನ ಸಿದ್ಧಾಂತ, ಮಾತೃಪ್ರಧಾನ ಸಿದ್ಧಾಂತ ಎನ್ನುವಂತಹ 4 ಸಿದ್ಧಾಂತಗಳನ್ನು ಕಾಣ್ಬೋದು. ಅದು ಮುಖ್ಯವಾಗಿರುವಂತಹ 10 ಅಂಕದ ಪ್ರಶ್ನೆಗಳಾಗಿದೆ. ಇವಿಷ್ಟು ನಾವು ನೋಡಿದರೆ ಇದು ಬ್ಲಾಕ್ 2ರಲ್ಲಿ ಬರುವಂತಹ ಸಂಪೂರ್ಣ 5 ಅಂಕದ, 10 ಅಂಕದ, 15 ಅಂಕದ ಪ್ರಶ್ನೆಗಳಾಗಿದೆ. ಮುಂದಿನ ವಿಡಿಯೋದಲ್ಲಿ ನಾವು ಬ್ಲಾಕ್ 1ರಲ್ಲಿ ಬರುವಂಥ ಎಲ್ಲ ಪ್ರಶ್ನೆಗಳ ವಿವರಣೆಯನ್ನು ತಿಳ್ಕೊಳ್ತಾ ಹೋಗುವ ಸ್ನೇಹಿತರೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಕೆಲವು ದಿನಗಳಲ್ಲಿ ಪರೀಕ್ಷೆಗಳು ಆರಂಭವಾಗೋದ್ರಿಂದ ಎಲ್ಲವನ್ನು ಕೂಡ ತಯಾರಿಯನ್ನು ಮಾಡಿಕೊಂಡು ಓದ್ಕೊಳ್ಳಿಕ್ಕೆ ಆರಂಭ ಮಾಡಿ ಸ್ನೇಹಿತರೆ. ಹೆಚ್ಚು ಚಿಂತೆಯನ್ನು ಮಾಡಬೇಡಿ. ಆದಷ್ಟು ಪಾಯಿಂಟ್ಸ್ಗಳನ್ನು ಕಲಿತಾ ನೀವು ಪಾಯಿಂಟ್ಸ್ಗಳನ್ನೇ ಹೆಚ್ಚು ಕಲಿತಾ ಹೋಗಿ. ವಿವರಣೆಯನ್ನು ನಿಮಗೆ ಎಷ್ಟು ಸಾಧ್ಯವೋ ಅಲ್ಲಿ ವಿವರಣೆಯನ್ನು ಕೊಡ್ತಾ ಹೋದರೆ ಆಯಿತು. ಧನ್ಯವಾದಗಳು.